ಇಲ್ಲ ದಿವ್ಯಾ ಏನಮ್ಮ ಟ್ರೈ ಮಾಡಿದೀರಾ ಎಲ್ಲ? So the next concept is, ಕೇಳ್ತಾ ಇದೆ ವಾಯ್ಸ್ ಕರೆಕ್ಟ್ ಆಗಿ? Yes, sir. ಹಾ ಸರಿ, ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಪಾಸಿಟೆನ್ಸ್ ವಿಚ್ ಇಸ್ ದ ನೆಕ್ಸ್ಟ್ ಚಾಪ್ಟರ್ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕೆಪಾಸಿಟೆನ್ಸ್. ಯಾವುದು? ಕೆಪಾಸಿಟೆನ್ಸ್. ಸೊ ಯು ನೋ ವಾಟ್ ಈಸ್ ಕೆಪಾಸಿಟೆನ್ಸ್? ಯಾರು ಹೇಳ್ತೀರಾ? ವಾಟ್ ಈಸ್ ಕೆಪಾಸಿಟರ್ ಅಂತ ಹೇಳಿ ನೋಡೋಣ. ವಾಟ್ ಈಸ್ ಕೆಪಾಸಿಟರ್ ಅಥವಾ ಕೆಪಾಸಿಟೆನ್ಸ್? ಕೆಪಾಸಿಟೆನ್ಸ್ ಅಥವಾ ಕೆಪಾಸಿಟರ್, ಕೆಪಾಸಿಟೆನ್ಸ್ ಇದೆ. ಸೊ ಅಳಿಸ್ಕೊಂಡ ಗೊತ್ತಿಲ್ಲ ಏನ್ ರೈಟಿ. ಸೊ ವಾಟ್ ಈಸ್ ಕೆಪಾಸಿಟರ್ ಅಥವಾ ಕೆಪಾಸಿಟೆನ್ಸ್ ಯಾವ್ದು ಬೇಕಾದ್ರೆ ಹೇಳಿ. ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸ್. ವಾಟ್ ಇಸ್ ಯೂನಿಟ್ ಫಾರ್ ಕೆಪಾಸಿಟೆನ್ಸ್? ಕೆಪಾಸಿಟೆನ್ಸ್ ಫ್ಯಾರಡ್. ಫ್ಯಾರಡ್ ಅಷ್ಟಲ್ಲ, ಫ್ಯಾರಡ್. ಫ್ಯಾರಡ್ ಇದಾ? ವೆರಿ ಗುಡ್. ಆಯ್ತಾ? ಬೋರ್ಡ್ ನೋಡಿ. ಸೊ ಲುಕ್ ಹಿಯರ್. ಸೊ ಇಫ್ ಯು ಹ್ಯಾವ್ ಎ ಕಂಡಕ್ಟರ್, ಇದೊಂದು ಯಾವ್ದು ಕಂಡಕ್ಟರ್ ಅಂತ ಹೇಳಿ. ಸೊ ಇಟ್ ಇಸ್ ಆಲ್ಸೋ ಅನದರ್ ಕಂಡಕ್ಟರ್. ದೀಸ್ ಆರ್ ಟು ಕಂಡಕ್ಟರ್ಸ್. ಆಯ್ತಾ? ಇದು ಕಂಡಕ್ಟರ್ A, is it the conductor B? ಆಯ್ತು, ಬೇಕಾದ್ರೆ ಕ್ಯಾನ್ ಶೋ ಇನ್ ದ ಫಾರ್ಮ್ ಆಫ್ ಎ ಪ್ಲೇಟ್ ತರ ಬೇಕಾದ್ರೆ ನೀವು ತೋರಿಸಬಹುದು. ಆಯ್ತಾ? ಜಸ್ಟ್ ಲೈಕ್ ದ ಪ್ಯಾರಲಲ್ ಪ್ಲೇಟ್ಸ್. ಈ ಕಡೆ ಒಂದು ಪ್ಲೇಟ್ ಇದೆ, ಈ ಕಡೆ ಒಂದು ಪ್ಲೇಟ್ ಇದೆ. ಪ್ಲೇಟ್ ಅದು ಇಟ್ ಇಸ್ ಒನ್, ಇಟ್ ಇಸ್ ಅನದರ್ ಪ್ಲೇಟ್. ಸೊ ನೋಡಿ, ಪ್ಲೇಟ್ ಎ ಇದು ಪ್ಲೇಟ್. ಪ್ಲೇಟ್ ನಾನೇ ಮಾಡಿ ಹೇಗೆ ಸ್ವಲ್ಪ ವಿಲ್ ಗಿವ್ ಸಮ್ ಪಾಸಿಟಿವ್ ಚಾರ್ಜಸ್ ಮಾಡಿ, ವಿಲ್ ಗಿವ್ ಸಮ್ ಕನೆಕ್ಟ್ ಪಾಸಿಟಿವ್ ಚಾರ್ಜಸ್. ಹೌದಾನೆ? ಸೊ ನಿಮ್ಗೆ ಇವತ್ತು ಆಟೋಮೆಟಿಕಲಿ ಡ್ಯೂ ಟು ಹೌದಾ ಇಂಡಕ್ಷನ್ ಬಿ ಪ್ಲೇಟ್ ಮೇಲೆ ಏನು ಪ್ರೊಡ್ಯೂಸ್ ಆಗ್ತದೆ? ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜ್. ಕಂಡಕ್ಟರ್ಸ್ ನೆನಪಿಟ್ಕೊಳ್ಳಿ, ಎ ಮತ್ತೆ ಬಿ ಅನ್ನೋ ಕಂಡಕ್ಟಿಂಗ್ ಪ್ಲೇಟ್ಸ್, ಐದರ್ ಕಾಪರ್, ಅಲ್ಯೂಮಿನಿಯಂ. ಸೊ ಯಾವಾಗ ಅವಾಗ ಹೌದಾ? ಸೊ ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫ್ರೆನ್ಸ್. ಯಾಕಂದ್ರೆ ಇಲ್ಲಿ ಎ ಇಸ್ ಅಟ್ ಹೈಯರ್ ಪೊಟೆನ್ಶಿಯಲ್, ಯಾಕಂದ್ರೆ ಪಾಸಿಟಿವ್ ಚಾರ್ಜಸ್ ಇದಾವೆ. ಬಿ ಇಸ್ ಅಟ್ ನೆಗೆಟಿವ್ ಪೊಟೆನ್ಶಿಯಲ್. ಸರಿನಾ? ಸೊ ಎ ಬಿ ಮತ್ತೆ ಬಿ ಪ್ಲೇಟ್ ಹೌದಾನೆ. ಸೊ ಈ ತರ ಎರಡು ಪ್ಲೇಟ್ ನಡುವೆ ಏನಿದೆ, ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿದೆ. ಏನ್ ಕ್ರಿಯೇಟ್? ಪೊಟೆನ್ಶಿಯಲ್. ಸಿಂಟೆಕ್ಸ್ ಅಲ್ಲಿ ನೀರಿರುತ್ತೆ ಮೇಲ್ಗಡೆ, ಕೆಳಗೆ ನಲ್ಲಿ ಆನ್ ಮಾಡಿದ ತಕ್ಷಣ ಕೆಳಗೆ ನೀರು ಬರುತ್ತೆ ಅಂದ್ರೆ ಬಿಕಾಸ್ ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್, ಗ್ರಾವಿಟೇಷನಲ್ ಪೊಟೆನ್ಶಿಯಲ್. ಸೊ ಆದ ಕಾರಣ ನೀರು ಹೈಯರ್ ಆಲ್ಟಿಟ್ಯೂಡ್ ಇಂದ ಕೆಳಗೆ ಹರಿತಾ ಹೋಗುತ್ತೆ. ಅದೇ ತರ ಇಲ್ಲಿ ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ represented by V. Represented by V. ಸೊ ಯಾಕೆ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾಕೆ ಜನರೇಟ್ ಆಯ್ತು? ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್. Kinetic energy. ಯಾರು ಪೊಟೆನ್ಶಿಯಲ್ ಡಿಫರೆನ್ಸ್ ಜನರೇಟ್ ಮಾಡಿದ್ದು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪೊಟೆನ್ಶಿಯಲ್ ಡಿಫರೆನ್ಸ್? ನಾವು ಕ್ಯೂ ಅಷ್ಟು ಚಾರ್ಜ್ ಕೊಟ್ಟು ಅದು ಕ್ಯೂ ಚಾರ್ಜ್ ಆಯ್ತಾ? ಸೊ ನಾನು ಯಾವಾಗ ಚಾರ್ಜ್ಗಳು ಕೊಟ್ಟನೋ, ವೆನ್ ಐ ಸಪ್ಲೈಡ್ ಸಮ್ ಚಾರ್ಜ್, ಇದಕ್ಕೆ ಏನ್ ಮಾಡಿದೆ, ಪ್ಲೇಟ್ ಎಗೆ ಮತ್ತೆ ಬಿಗೆ ಚಾರ್ಜ್ ಕೊಡೋದು ಹೇಗೆ ಅಂದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ ಒಂದು. ಹೌದಾನೆ? ಯಾವಾಗ ಈ ತರ ಚಾರ್ಜ್ ಕೊಟ್ಟನೋ, ಸೊ ಅವಾಗ ಏನಾಯ್ತು, ಚಾರ್ಜಸ್ ಬಿಲ್ಡ್ ಆಗ್ತಾ ಹೋದ, ಆ ಕಡೆ ಈ ಕಡೆ ಸ್ಟೋರ್ ಆಗ್ತಾ ಹೋದ. ಸೊ ಬಿಕಾಸ್ ಆಫ್ ದೇರ್ ಇಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಅಕ್ರಾಸ್ ಎ ಮತ್ತೆ ಬಿ, ಅದರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಜನರೇಟ್ ಆಗ್ತಾ ಹೋಯ್ತು. ಹೌದಾನೆ? ಸೊ ದಿಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಅಂದ್ರೆ ನೀನ್ ಜಾಸ್ತಿ ಚಾರ್ಜ್ ಕೊಟ್ರೆ ಚಾರ್ಜ್ ಜಾಸ್ತಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ Q is proportional to V. So therefore Q is equal to some C into V. So Q is equal to some constant C into capacity. C is called as capacitance. C is capacitance. So therefore C is the ratio of charge difference and the potential. C is the ratio of charge and potential difference. ಹೌದಾನೆ? ಸೊ ನೋಡಿ, C is by V. ಹೌದಾನೆ? ಸೊ therefore capacitance of a capacitor is the ratio of charge given and the potential to which it is raised. ನೀನು ಎಷ್ಟು ಚಾರ್ಜ್ ನ ಕೊಟ್ಟೆ, ಆ ಚಾರ್ಜ್ ಕೊಟ್ಟಿರೋದ್ರಿಂದ ಎರಡು ಪ್ಲೇಟ್ಗಳು ಎಷ್ಟು ಪೊಟೆನ್ಶಿಯಲಿ ರೈಸ್ ಆದವು, ದಟ್ ರೇಷಿಯೋ ವಿ ಕಾಲ್ ಇಟ್ as capacitance. ಹೌದಾ? ಸೊ ವಾಟ್ ಇಸ್ ಕೆಪಾಸಿಟೆನ್ಸ್? ಇಟ್ ಇಸ್ ದ ರೇಷಿಯೋ ಆಫ್ ಚಾರ್ಜ್ ಗಿವನ್ ಅಂಡ್ ದ ಪೊಟೆನ್ಶಿಯಲ್ ಡೆವಲಪ್ಡ್. ದಟ್ ರೇಷಿಯೋ ವಿ ಕಾಲ್ ಇಟ್ as ಕೆಪಾಸಿಟಿ. ಹೌದಾನೆ? ಸೊ
What is the SI unit for capacitance? ಆಗಲೇ ಹೇಳಿದ್ರೆ farad. The SI unit for capacitance is farad. Actually small f ಬರೀಬೇಕಿದ್ನ ಹೌದಾನೆ. ಸೊ ಫುಲ್ ಹೆಸರು ಬರೆಯೋದಾದ್ರೆ ಸ್ಮಾಲ್ ಎಫ್ ಬರೀಬೇಕು, ಅಬ್ರಿವೇಷನ್ ಬರೆಯೋದಾದ್ರೆ ಕ್ಯಾಪಿಟಲ್ ಎಫ್, ಫ್ಯಾರಡ್ ಹೌದಾನೆ. ಸೊ ನೀವು 1 ಫ್ಯಾರಡ್ ಇದೆ ವೆರಿ ಬಿಗ್ ಯೂನಿಟ್, ಸೊ ಯೂಸ್ ಸ್ಮಾಲ್ ಯೂನಿಟ್ಸ್ ಲೈಕ್ ಮಿಲಿ ಫ್ಯಾರಡ್ 10⁻³ ಮಿಲಿ ಫ್ಯಾರಡ್, ಅದೇ ತರ ಮೈಕ್ರೋ ಫ್ಯಾರಡ್ 10⁻⁶ ಫ್ಯಾರಡ್ ಆಯ್ತಾ. ಅದೇ ತರ ನ್ಯಾನೋ ಫ್ಯಾರಡ್, ನ್ಯಾನೋ ಅಂದ್ರೆ 10⁻⁻⁹ ವೆರಿ ಗುಡ್. ಅದೇ ತರ ಪಿಕೋ ಫ್ಯಾರಡ್ 10⁻⁻12 ಹೌದಾನೆ. ಸೊ ಈ ತರ ಚಿಕ್ಕ ಚಿಕ್ಕ ಯೂನಿಟ್ ನ ಯೂಸ್ ಮಾಡ್ತೀವಿ. ವೆರಿ ಗುಡ್. ಹಾಗಾದ್ರೆ ಕೆಪಾಸಿಟನ್ಸ್ ವೆದರ್ ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ಇದು PDF ಹಾಕ್ತೀನಿ ಆಮೇಲೆ. ಎಂತ ಕ್ವಾಂಟಿಟಿ ಇದೆ? ಸ್ಕೇಲರ್. ವೆರಿ ಗುಡ್, ವೆರಿ ಗುಡ್. ಕೆಪಾಸಿಟನ್ಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ದಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಹೌದಾ. ಸೊ ಯು ಕ್ಯಾನ್ ಫೈಂಡ್ ದ ಡೈಮೆನ್ಷನ್ಸ್ ಹೌದಾ. ಸೊ ಏನ್ ಫಾರ್ಮುಲಾ? Q is equal to CB ಅಥವಾ C is equal to Q by V ಆಯ್ತಾ, ಕೇಳ್ಬಿಟ್ಟು ಹೌದಾ. ಸೊ ದ ಡೈಮೆನ್ಷನ್ಸ್ ಆಫ್ ಕೆಪಾಸಿಟನ್ಸ್ ಆರ್ ಅಂತ ಕೇಳ್ಬಿಡ್ತಾರೆ, ಆಪ್ಷನ್ಸ್ ಕೊಟ್ಬಿಡ್ತಾನೆ ಆಯ್ತಾ. ನಿನಗೆ ಗೊತ್ತಿದ್ರೆ ಮಾರ್ಕ್ ಮಾಡ್ಬೋದು, ಗೊತ್ತಿಲ್ಲದೆ ಇದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಹೌದಾ. ನೋಡಿ C is equal to Q by V ಫಾರ್ಮುಲಾ, ಯಾವ್ದಾದ್ರು ಫಾರ್ಮುಲಾ ನೆನಪು ಮಾಡ್ಕೋಬೇಕು ಆಯ್ತಾ. ಯಾವ್ದೇ ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ಸ್ ಕೇಳಿದ್ರೆ ನಿನಗೆ ಗೊತ್ತಿದೆ ಅಂದ್ರೆ ಸರಿ ಮಾರ್ಕ್ ಮಾಡ್ಬೋದು, ಟಿಕ್ ಮಾಡಿ ಯಾವ್ದು ಕರೆಕ್ಟ್ ಇದೆ ಅಂತ. ನಿನಗೆ ಗೊತ್ತಿಲ್ಲದೆ ಇದ್ರೆ ಆ ಒಂದು ಫಿಸಿಕಲ್ ಕ್ವಾಂಟಿಟಿ ಜೊತೆ ಇರೋದು ಯಾವ್ದಾದ್ರು ಒಂದು ಓದಿರ್ತೀಯ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಓದಿರ್ತೀಯ, ಆ ಇಕ್ವೇಶನ್ ನೆನಪು ಮಾಡ್ಕೊಂಡು ನೀನು ಬರೀಬೇಕು. ನೋಡಿ ನನಗೆ ಐ ಡೋಂಟ್ ನೋ ದ ಡೈಮೆನ್ಷನ್ಸ್ ಆಫ್ ಕೆಪಾಸಿಟನ್ಸ್, ನನಗೆ ಕೆಪಾಸಿಟನ್ಸ್ ಡೈಮೆನ್ಷನ್ಸ್ ಗೊತ್ತಿಲ್ಲ, ನಾನು ಇವಾಗ ಕಂಡುಹಿಡಿಬೇಕಪ್ಪ, ಹೆಂಗ್ ಕಂಡುಹಿಡಿಯೋದು ಅಂತ ನೋಡೋಣ. ಬರುತ್ತೆ ನೋಡೋಣ, ನನಗೆ ಡೌಟ್ ಇದೆ ಇವತ್ತು ಫಸ್ಟ್ ಮಾಡ್ತಾ ಇರೋದು. ಸೊ ನೋಡೋಣ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆಪಾಸಿಟನ್ಸ್. ನೋಡಿ ಫಾರ್ಮುಲಾ ಏನು ನನಗೆ ಗೊತ್ತು, Q is equal to CV. ವೆರಿ ಗುಡ್. ಹೌದಾ, Q is equal to CV, therefore C is equal to Q by V. ಸರಿ ತಾನೆ? ವೆರಿ ಗುಡ್. ಸೊ ದಿಸ್ Q ಅಂದ್ರೆ ಚಾರ್ಜ್ ಅಂತ ಹೇಳಿದ್ಲು, Q is I into T ಹೌದಾನೆ. ಯಾಕಂದ್ರೆ ಕರೆಂಟ್ I is equal to ಏನು? I is equal to ಚಾರ್ಜ್ ಬೈ ಟೈಮ್ ಹೌದಾನೆ. therefore Q is equal to IT. Q is equal to IT. ಅದೇ ತರ V ಗೆ ಏನ್ ಬರೋಣ? ಪೊಟೆನ್ಶಿಯಲ್ಗೆ V is equal to ಏನಿಗೆ ಗೊತ್ತಲ್ಲ, E is equal to dV by dr minus dV by dr ಸರಿನಾ. ಅಂದ್ರೆ V can be written as dV ನ V ಅಂತ ಬರೆಯಬಹುದು. ಸೊ V can be written as E into dr. E into dr ಅಂದ್ರೆ ಏನು? ಡಿಸ್ಟೆನ್ಸ್ ಅಷ್ಟೇ ಹೌದಾನೆ. ಸೊ ಆದ ಕಾರಣ ನಾನೇನ್ ಬರಿತೀನಿ, V is equal to ED ಅಂತ ಬರಿತೀನಿ. E into D, ವೆಡ್ ಮದುವೆ, ವೆಡ್ಡಿಂಗ್ ಆಯ್ತಾ. ಬಟ್ ಇದು WED ಅಲ್ಲ, ಇದು VED, ವೆಡ್ ನೆನ್ಪಿಟ್ಕೊಳ್ಳಿ. V is equal to ED ಆಯ್ತಾ, ಸರಿತಾನೆ. ಬಟ್ E ಅಂದ್ರೆ ವಾಟ್ ಈಸ್ E? ಹೌ ಟು ರೈಟ್ ದ ಡೈಮೆನ್ಷನ್ಸ್ ಆಫ್ E? ಇದು ಪ್ರಾಬ್ಲಮ್ ಇವಾಗ. ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ಸ್ ಹೆಂಗ್ ಬರೆಯೋದು? ಹೌ ಟು ರೈಟ್ ದ ಡೈಮೆನ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಇನ್ನೊಂದು ಗೊತ್ತ ನಮಗೆ ಫಾರ್ಮುಲಾ. ವೆರಿ ಗುಡ್. ನಾನು ಯೋಚನೆ ಮಾಡಿ ಬರಿತಾ ಇದ್ದೀನಿ. ಯಾವ ಫಾರ್ಮುಲಾ? ಹೇಳಿ ಅದು. E is equal to ಯಾರು ಹೇಳ್ತಾ ಇದ್ದಾರೆ? F by Q ಸರ್. F by Q. ವೆರಿ ಗುಡ್. ಈಗ F is equal to QE ಹೌದಾನೆ. ಎಲೆಕ್ಟ್ರಿಕ್ ಫೋರ್ಸ್ is equal to Q into E, therefore E is equal to F by Q. Very good. F by Q. E is equal to F by Q ಆಯ್ತಾ. ಸೊ into D as it is, into D as it is ಸರಿನಾ. ಸೊ ನೋಡಿ therefore C is equal to ಏನಾಗುತ್ತೆ, Q ಮೇಲೆ ಹೊಡುತ್ತೆ, ಅಂದ್ರೆ I into T into Q. Q ಅಂದ್ರೆ ಅಗೇನ್ IT ಕರೆಕ್ಟಾ. ಈ Q ಮೇಲೆ ಹೋಗುತ್ತಲ್ಲ, this Q will come to the numerator ಹೌದಾನೆ. So that Q I can write it as IT ಸರಿ ಅಲ್ಲ. ಅದು ಕ್ಯಾಪಿಟಲ್ ಕ್ಯೂ ಆಗಲಿ ಸ್ಮಾಲ್ ಕ್ಯೂ ಆಗಲಿ. ಸೊ ಮೇಲ್ಗಡೆ ಈ ಕ್ಯೂ ಏನೊಂದು IT F into D, F into D. So therefore ಆಯ್ತಾ. ಸೊ therefore C is equal to T square. ಮೇಲ್ಗಡೆ IT 80 ಎರಡು ಇದಾವಲ್ಲ,
ಐ Yes, sir. ಸ್ಕ್ವೇರ್ ಟಿ ಸ್ಕ್ವೇರ್ ಎಫ್ ಗೊತ್ತಿದ್ರೆ ಬರಿಬಹುದು ಫೋರ್ಸ್ಗೆ, ಅದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ಮಮತಾ? F is equals to MA. ಎಂ ಇಂಟು ಎ ಅನುಷ್ ಹೇಳ್ತೇಳೆ. ಸೊ ಎಂ ಇಂಟು ಎ ಇಂಟು ಡಿ, ಎಂ ಇಂಟು ಎ ಇಂಟು ಡಿ. ಸುಮಿತ್ರ ಬಂದ್ಲಿ ಇವಾಗ. ಸೊ ಡೈಮೆನ್ಷನ್ಸ್ ಹಾಕೋಣ ಇವಾಗ. Yes, sir. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಐ ಅಂದ್ರೆ ಕರೆಂಟ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕರೆಂಟ್? Ampere. M0, L0. ವೆರಿ ಗುಡ್ ವೆರಿ ಗುಡ್. ಆಂಪಿಯರ್, ಆಂಪಿಯರ್ ಎ ಮಾತ್ರ ಬರ್ತೀನಿ ಸಾಕು, ಮತ್ತಿನ್ನೇನ್ ಬೇಡ ಆಯ್ತಾ. ಅಂದ್ರೆ ಅದು ಸ್ಕ್ವೇರ್ ಆಗುತ್ತೆ, ನಿಮ್ದೆಲ್ಲ 0 ಇರ್ತಾವಲ್ಲ. ಸೊ ಟೈಮ್ ದ ಡೈಮೆನ್ಷನ್ಸ್ ಟಿ ಕ್ಯಾಪಿಟಲ್ ಟಿ ಸ್ಕ್ವೇರ್, ಕರೆಕ್ಟಾ? ಸುಚಿತ್ರ ಸರಿ. ನೆಕ್ಸ್ಟ್ ಮಾಸ್ ಕೆಳಗೆ ಎಂ, ಸರಿ ತಾನೆ? ಎಂ ಎಂ. ನೆಕ್ಸ್ಟ್ ಆಕ್ಸಲರೇಷನ್ಗೆ ಡೈಮೆನ್ಷನ್ಸ್ ಆಫ್ ಆಕ್ಸಲರೇಷನ್ ಹೇಳ್ತೀರಾ? M0, L. Yes. ವೆರಿ ಗುಡ್. Yes. T. ವೆರಿ ಗುಡ್. ಎಲ್ Minus. ಟಿ ಪವರ್ ಮೈನಸ್ 2, ಎಲ್ ಇಂಟು ಟಿ ಪವರ್ ಮೈನಸ್ 2. ಸರಿ, ಯಾಕಂದ್ರೆ ಆಕ್ಸಲರೇಷನ್ ಎಸ್ ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಾನೆ? Meter per second square. ಸೊ ಅದಕ್ಕೆ ಮೀಟರ್ಗೆ ಎಲ್, ಸೆಕೆಂಡ್ ಸ್ಕ್ವೇರ್ಗೆ ಪರ್ ಸೆಕೆಂಡ್ ಸ್ಕ್ವೇರ್ ಟಿ ಮೈನಸ್ 2. ಸರಿನಾ? ನೆಕ್ಸ್ಟ್ ಡಿ ಅಂದ್ರೆ ಅಗೇನ್ ಡಿ ಅಂದ್ರೆ ವಾಟ್ ಇಸ್ ಡಿ? ಲೆಂತ್. ಅದಕ್ಕೊಂದು ಎಲ್. ಕಾರ್ತಿಕ ಕರಿಬಸ್ವ ಸರಿ ತಾನೆ? ಫೈನಲ್ ಆನ್ಸರ್ ರೂಲ್ ಮಾಡಾಗ ಏನಾಗುತ್ತೆ ಇವಾಗ? ಎಂ ಪವರ್ Power minus ಒನ್, A square minus 2. ಎಲ್ ಪವರ್ ಮೈನಸ್ 2. ನೆಕ್ಸ್ಟ್ ಟಿ T power 4. T plus T power ಪ್ಲಸ್ 4, ಟಿ ಪವರ್ ಪ್ಲಸ್ 4 ಆಗುತ್ತೆ. ಮಮತಾಂದ್ ವರ್ಡ್ A power minus ಟಿ A power 2. ಎ ಪವರ್ 2. ನೋಡಿ, ಇದಾದ ಡೈಮೆನ್ಷನ್ಸ್ ಆಫ್ ಕೆಪಾಸಿಟಿ. ಕರೆಕ್ಟ್ ಇದೆ ತಾನೆ? Yes, sir. ನೋಡಿ, ಗೊತ್ತಿದ್ರೆ ಈ ತರ ಮಾಡಿ ಪಟ ಮಾಡ್ಬೇಕು. ಹೌದಾ? ಸೊ ದೀಸ್ ಆರ್ ಡೈಮೆನ್ಷನ್ಸ್ ಆಫ್ ಕೆಪಾಸಿಟೆನ್ಸ್. ಎಂ ಪವರ್ ಮೈನಸ್ 1, ಎಲ್ ಪವರ್ ಮೈನಸ್, ಟಿ ಪವರ್ 4, ಎ ಪವರ್ 2. ಆಕ್ಚುಲಿ ಪವರ್ ಅಂತ ಓದ್ಬಾರ್ದು, ಏನಂತ ಹೇಳ್ಬೇಕು? ಕೆಪಾಸಿಟೆನ್ಸ್ ಯಾವ್ದು? ಡೈಮೆನ್ಷನ್ಸ್ ಆಫ್ -1 ಇನ್ ಮಾಸ್, -2 ಇನ್ ಲೆಂತ್, 4 ಇನ್ ಟೈಮ್ ಅಂಡ್ 2 ಇನ್ ಆಂಪಿಯರ್ ಅಂತ ಹೇಳ್ಬೇಕು. ಹೌದಾ? ಗೊತ್ತಾನೆ? ಸರಿನಾ? ಸೊ ಕೆಪಾಸಿಟೆನ್ಸ್ ಏನು? ಇದು ಕೆಪಾಸಿಟರ್. ಸಿಟರ್ ಅಂದ್ರೆ ವಾಟ್ ಇಸ್ ಕೆಪಾಸಿಟರ್? It is a device used to store charges. ವೆರಿ ಗುಡ್. ಅಷ್ಟೇ, ಇಟ್ ಇಸ್ ಅ ಡಿವೈಸ್ ಯೂಸ್ ಟು ಸ್ಟೋರ್ ಚಾರ್ಜಸ್. ಯಾವಾಗ ಚಾರ್ಜಸ್ ಸ್ಟೋರ್ ಮಾಡುತ್ತೋ, ಇಟ್ ವಿಲ್ ಆಟೋಮೆಟಿಕಲಿ ಸ್ಟೋರ್ ದ ಎಲೆಕ್ಟ್ರಿಕ್ ಎನರ್ಜಿ. ಹೌದಾನೆ? ಸೊ ಕೆಪಾಸಿಟರ್ ಎರಡು ಪ್ಲೇಟ್ ನಡುವೆ ಏನಾಕಿರ್ತೀವಿ? ದೇರ್ ವಿಲ್ ಬಿ ಅನ್ ಇನ್ಸುಲೇಟರ್. ಇನ್ಸುಲೇಟರ್. ವ್ಯಾಕ್ಯೂಮ್ ಇಸ್ ಇನ್ಸುಲೇಟರ್. ಅದೇ ತರ ಏರ್ ಇಸ್ ಇನ್ಸುಲೇಟರ್. ಪೇಪರ್ ಅಥವಾ ಪ್ಲಾಸ್ಟಿಕ್, ಆಯ್ತಾ? ಸೊ ಅಥವಾ ಮೈಕಾ, ಕಾಗೆ ಬದರ, ಸೊ ಇನ್ಸುಲೇಟರ್ಸ್. ಈ ತರ ಏನ್ ಮಾಡ್ತೀವಿ? ಎರಡು ಪ್ಲೇಟ್ ನಡುವೆ ಫಿಲ್ ವಿತ್ ಸಮ್ ಇನ್ಸುಲೇಟರ್ಸ್. ಇನ್ಸುಲೇಟರ್ ನಾವು ತುಂಬಿರ್ತೀವಿ. ಹೌದಾನೆ? ಸೊ ಹಾಗಾದ್ರೆ ದ ಕೆಪಾಸಿಟರ್ ನಮ್ ಸಿಲೆಬಸ್ ಇರೋದು ಯಾವ್ದು? ಕೆಪಾಸಿಟರ್. ವಿಚ್ ಕೆಪಾಸಿಟರ್ ವಿ ಹ್ಯಾವ್ ಇನ್ ಅವರ್ ಸಿಲೆಬಸ್? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹೌದಾನೆ? ಅದಕ್ಕಿಂತ ಮುಂಚೆ ವಾಟ್ ಆರ್ ದ ಸರ್ಕ್ಯೂಟ್ ಸಿಂಬಲ್ ಫಾರ್ ಕೆಪಾಸಿಟರ್ ಗೊತ್ತಲ್ಲ? ಈ ತರ ಬರ್ದು ಈ ತರ ಎರಡು ಪ್ಯಾರಲಲ್ ಗೇರ್ ಹಾಕಿದ್ರೆ ಸ್ಟ್ರೈಟ್ ಇರೋದು. ವೆರಿ ಗುಡ್. ದಿಸ್ ಇಸ್ ಸರ್ಕ್ಯೂಟ್ ಸಿಂಬಲ್ ಫಾರ್ ಕೆಪಾಸಿಟರ್. ಅಕಸ್ಮಾತ್ ಹಿಂಗ್ ಬರಿದ್ದು ಹಿಂಗೆ ಬರ್ದು ಹಿಂಗ್ ಹಾಕ್ಬಿಡೋದ್ರೆ ಇಟ್ ಇಸ್ ಎ ವೇರಿಯಬಲ್ ಕೆಪಾಸಿಟರ್. ಎಂತದ್ದು? Variable capacitor. It is a fixed capacitor. Label rheostat. So rheostat is a variable Capacitor. Hey, rheostat is a variable. Rheostat resistor. ರೆಸಿಸ್ಟರ್ ಅದು. ಬಟ್ ನಿಮ್ಮ ಮನೇಲಿ ಫ್ಯಾನ್ ತಿರುಗಿಸ್ತಿಲ್ಲ, ನಾಬ್ ಫ್ಯಾನ್ ಜಾಸ್ತಿ ಕಡಿಮೆ ಮಾಡ್ತಿರಲ್ಲ, ದಟ್ ಇಸ್ ಎ ವೇರಿಯಬಲ್ ಕೆಪಾಸಿಟರ್. ಅದು ಅರ್ಥ ಆಯ್ತಾ? ಸೊ ಇವಾಗ ನೋಡಾಗರೆ ವಿ ಶಾಲ್ ಟಾಕ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಎಂತ ಕೆಪಾಸಿಟರ್? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನಮ್ಮ ಸಿಲೆಬಸ್ ಅಲ್ಲಿ ಪ್ಲೇಟ್ ಕೆಪಾಸಿಟರ್. ಹೌದಾನೆ? ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಗೊತ್ತು ನಿನಗೆ. ಎರಡು ಪ್ಲೇಟ್ ಇರ್ತದೆ, ಮೇಲೊಂದು ಕೆಳಗೊಂದು. ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಹೌದಾ? So it will be automatically negatively charged. So from positive electric field positive to negative plate. ಹೌದಾ?
So say the device is filled with air, so vacuum, so what is the capacitor? C is equal to epsilon naught A by D. A. Very good. ಹೌದಾನೆ epsilon naught A by D capacitance of a parallel plate capacitor. Epsilon naught what is epsilon naught? Permittivity of free space. Permittivity of free space ಅಂದ್ರೆ ಯಾವಾಗ ಎರಡು ನಡುವೆ ಏರ್ ಇದ್ದಾಗ ಪ್ಲೇಟ್ ನಡುವೆ is filled with air, space between the plates is filled with air ಅಥವಾ vacuum. ಅವಾಗ ಏನ್ ಮಾಡ್ತೀವಿ epsilon naught ಹಾಕ್ತೀವಿ. ಅಕಸ್ಮಾತ್ ಎರಡು ಪ್ಲೇಟ್ ನಡುವೆ if we keep any dielectric material of if we fill the between the parallel plate capacitor with a dielectric material of dielectric constant K. ಇವಾಗ ಕೇಳಿಸ್ತಾ ಇದೆಯಾ? ಎಸ್ ಸರ್. ಕೇಳಿಸ್ತಿದೆ. K ಅಂದ್ರೆ ವ್ಯಾಕ್ಯೂಮ್ ತೆಗೆದು ಮಧ್ಯ ಪ್ಲೇಟ್ಗಳ ನಡುವೆ ಏನ್ ಮಾಡ್ಬಿಡ್ತೀನಿ, I will fill it with some dielectric material. So it is one plate, it is another plate ಹಾಕ್ಬಿಡ್ತೀರಪ್ಪ, ಯಾವ್ದೋ ಮೈಕ್ ಅನ್ನೋ ಪ್ಲಾಸ್ಟಿಕ್ ಏನೋ ಹಾಕ್ಬಿಡ್ತೀನಿ. So its dielectric constant is K. Dielectric constant is K. ಸೊ ಅವಾಗ ಕೆಪಾಸಿಟೆನ್ಸ್ ಅಷ್ಟೇ ಇರ್ತದೆ, ಚೇಂಜ್ ಆಗುತ್ತೆ? ಚೇಂಜ್ ಆಗುತ್ತೆ ಸರ್. ಚೇಂಜ್ ಆಗುತ್ತೆ. ಏನ್ ಫಾರ್ಮುಲಾ ಇವಾಗ? C is equal to ಆವಾಗ ಎಪ್ಸಿಲಾನ್ ನಾಟ್ ಇತ್ತು, ಇವಾಗ K ಇಂಟು ಎಪ್ಸಿಲಾನ್ ನಾಟ್ ಆಗುತ್ತೆ. 2A divided by D. ಹಾ ಅಷ್ಟೇ, ಎಪ್ಸಿಲಾನ್ ನಾಟ್ A divided by D. ಅಂದ್ರೆ ಕೆಪಾಸಿಟೆನ್ಸ್ increases by K times. Capacitance increases by K times. ಹೌದಾ? ನೆನ್ಪಿಟ್ಕೊಳ್ಳಿ. ಹೌದಾನೆ? ವೇರ್ A ಇದ್ದ ಏನ್ ಏರಿಯಾ ಆಫ್ ದ ಪ್ಲೇಟ್, D ಇನ್ ದ ಪ್ಲೇಟ್ಸ್. ಹೌದಾನೆ? ಸೊ ಇವಾಗ ನೋಡಿ ಫುಲ್ ಫಿಲ್ ಅಪ್ ಮಾಡ್ಬಿಟ್ರೆ ಈ ಫಾರ್ಮುಲಾ. ಅಕಸ್ಮಾತ್ ಇಫ್ ಯು ಹ್ಯಾವ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದು ಆಮೇಲೆ PDF ಕಳಿಸ್ತೀನಿ ನೋಡ್ಕೊಳ್ಳಿ. ಹೌದಾನೆ? ಸೊ ಇಫ್ ಇಟ್ ಇಸ್ ಫಿಲ್ಡ್ ವಿತ್ ಒಂದ್ ಸ್ವಲ್ಪ ಭಾಗ ಮಾತ್ರ ನೀನು ಏನ್ ಮಾಡ್ಬಿಡ್ತೀಯ, ಡೈಎಲೆಕ್ಟ್ರಿಕ್ ಮಟೀರಿಯಲ್ ತುಂಬಿಡ್ತೀಯ. ಸೇ ಇಟ್ ಈಸ್ ಆಫ್ ಥಿಕ್ನೆಸ್ T, ಆಯ್ತಾ? ಸೇ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಈ ಫಸ್ಟ್ ಕೇಸಲ್ಲಿ ಏನ್ ಮಾಡಿದೀನಿ ನೋಡಿ, ಇಟ್ ಇಸ್ ಫಸ್ಟ್ ಕೇಸ್. ಎಲ್ಲಾ ಸ್ಪೇಸ್ನು ಡೈಎಲೆಕ್ಟ್ರಿಕ್ ಮಟೀರಿಯಲ್ ತುಂಬಿಡಿದೀನಿ ವಿತ್ ಕಾನ್ಸ್ಟೆಂಟ್ K. ಇದು ಕೆಪಾಸಿಟೆನ್ಸ್ ಫಾರ್ಮುಲಾ. ಬಟ್ ಸೆಕೆಂಡ್ ಕೇಸಲ್ಲಿ ಏನ್ ಮಾಡಿದೀನಿ, ಸೊ ಇಟ್ ಇಸ್ ಫಿಲ್ಡ್ ವಿತ್ ಸ್ಮಾಲ್ ಥಿಕ್ನೆಸ್ T, ಅಷ್ಟು ಮಾತ್ರ ಭಾಗ ನಾನು ತುಂಬಿದೀನಿ. ಹೌದಾ? ಫುಲ್ ತುಂಬಿಲ್ಲ, ಮಧ್ಯ ಇನ್ನು ಸ್ವಲ್ಪ ಗ್ಯಾಪ್ ಉಳ್ಕೊಂಡಿದೆ. ಹೌದಾನೆ? ಸೊ ವೆನ್ ಎ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ T ಅಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K is introduced between the plates, ಅವಾಗ ನೋಡಿ ಫಾರ್ಮುಲಾ ಏನಾಗುತ್ತೆ? ಫಾರ್ಮುಲಾ C is equal to epsilon naught A divided by, ಆಯ್ತಾ, D. ಇದು ಒರಿಜಿನಲ್ ಫಾರ್ಮುಲಾ, ಸರಿ ತಾನೆ? ಸರಿನಾ? ಸೊ but when it is filled with a dielectric material of dielectric constant K with thickness T, it becomes D minus T into 1 minus 1 by K. Very important formula. Okay. So this is the capacitance of a parallel plate capacitor which is filled with electric material of dielectric constant K, and formula D divided by E minus T into 1 minus 1 by K. Yeah. ಕೇಳ್ತಾ ಇಲ್ಲ ಯಾರಿಗೂ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. When dielectric material of dielectric constant, ನೋಡಿ ಸೆಕೆಂಡ್ ಕೇಸ್ ಅಂತ ಇದೆಯಲ್ಲ ಫಾರ್ಮುಲಾ. ಫಸ್ಟ್ ಕೇಸಲ್ಲಿ ಫುಲ್ ಫಿಲ್ ಅಪ್ ಮಾಡ್ಬಿಟ್ಟಿದೀವಿ, ಬಟ್ ಸೆಕೆಂಡ್ ಕೇಸಲ್ಲಿ ಸ್ವಲ್ಪ ಥಿಕ್ನೆಸ್ T ಅಷ್ಟು ಫಿಲ್ ಅಪ್ ಮಾಡಿ. ಅವಾಗ ಏನಾಯ್ತು ಫಾರ್ಮುಲಾ? ಎಪ್ಸಿಲಾನ್ ನಾಟ್ A divided by D minus T. T ಅಂದ್ರೆ ಇದು ಥಿಕ್ನೆಸ್ ಎಷ್ಟಿದೆ ಅಂತ, ಈ ಕೆಪಾಸಿಟರ್ ಮಟೀರಿಯಲ್ ಥಿಕ್ನೆಸ್ ಎಷ್ಟಿದೆ, T minus 1 minus 1 by K. ನೆನ್ಪಿಡಿ, ಇದು ಫಾರ್ಮುಲಾ. K ಡೈಎಲೆಕ್ಟ್ರಿಕ್. ಸೊ ಮಮತಾ ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ಹಾ ನೋಡಿ, ಥರ್ಡ್ ಕೇಸ್ ಇವಾಗ. ಅಂದ್ರೆ ಸೇಮ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಏನೇನ್ ಮಾಡಬಹುದು ಅಂತ ನೋಡಿ. ಅಗೇನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸೊ ಪಾಸಿಟಿವ್ ಚಾರ್ಜಸ್, ಆಯ್ತಾ, ಇಟ್ ಇದೆ ನೆಗೆಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್. ಹೌದಾನೆ? ಸೊ ಡಿ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಅದು ಗೊತ್ತು ನಮಗೆ. ಸೊ ಮೂರನೇ ಕೇಸಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ಅಗೇನ್ ಫಿಲ್ ಇಟ್ ಬೈ ಎ ಕಂಡಕ್ಟರ್.
ಅದರಿಂದ ಫಿಲ್ ಅಪ್ ಮಾಡ್ತೀನಿ ಇವಾಗ. ಐ ವಿಲ್ ಫಿಲ್ ದ ಸ್ಪೇಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬೈ ಒಂದು ಕಂಡಕ್ಟರ್ ಇಂದ ಫಿಲ್ ಅಪ್ ಮಾಡ್ಬಿಡ್ತೀನಿ. ಇಟ್ ಇಸ್ ಎ ಕಂಡಕ್ಟರ್. ನೋಡಿ ಯೆಲ್ಲೋ ಕಲರ್ ಏನಾಗ್ತೀನಿ, ಇಟ್ ಇಸ್ ಎ ಕಂಡಕ್ಟರ್ ಆಫ್ ಥಿಕ್ನೆಸ್ ಟಿ. thickness T. So I'll fill it with a conductor of thickness T. ಆಗಲೇ ಏನು ಫಿಲ್ ಅಪ್ ಮಾಡಿದ್ದೆ ಮಧ್ಯದಲ್ಲಿ? ಇವೆರಡೇನು ಫಿಲ್ ಅಪ್ ಮಾಡಿ, ಇದು ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್ ಅವು, ಜಸ್ಟ್ ಲೈಕ್ ಪ್ಲಾಸ್ಟಿಕ್ ಮೈಕ್ ಆ ತರ. ಬಟ್ ಇವಾಗ ಮಧ್ಯಾಹ್ನ ಇಟ್ಟಿರೋದೇನು ಕಂಡಕ್ಟರ್ ಕೆಪಾಸಿಟರ್ ಅಂತ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿಎಲೆಕ್ಟ್ರಿಕ್ ಕೆ ಫಾರ್ ಕಂಡಕ್ಟರ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಕಂಡಕ್ಟರ್ಗೆ? ಹೇಳ್ತೀರಾ? ಕೇಳ್ಬಿಡ್ತಾರೆ 1 ಮಾರ್ಕ್ ಅಥವಾ ಇದಕ್ಕೆ ನೀಟ್ ಸಿಟಿಲಿ. ದ ವ್ಯಾಲ್ಯೂ ಆಫ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎ ಕಂಡಕ್ಟರ್ ಈಸ್ ಸುಚಿತ್ರ ಎಷ್ಟ? ಕಾರ್ತಿಕ ಕೆಗೆ ಏನ್ ವ್ಯಾಲ್ಯೂ? ಕಂಡಕ್ಟರ್ ಆದ್ರೆ ಕೆಗೆ ಎಷ್ಟು ವ್ಯಾಲ್ಯೂ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎ ಕಂಡಕ್ಟರ್? ಪಟಪ್ ಹೇಳ್ಬೇಕು ಯಾರು? ಎಷ್ಟು? Infinity. ನೆನ್ಪಿಟ್ಕೊಳ್ಳಿ. The value of dielectric constant for a conductor is K is infinity. ಅರ್ಥ ಆಯ್ತಾ? Yes, sir. ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಈ ಕೆಪಾಸಿಟೆನ್ಸ್ ಏನಾಗ್ಬಿಡುತ್ತೆ? ಸೊ ದೇರ್ ಫಾರ್ ದ ಸಿ ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಹೆಂಗಿರುತ್ತೆ ಹಂಗೆ ಇರುತ್ತೆ, ಡಿವೈಡ್ ಬೈ ಡಿ ಮೈನಸ್, ನೋಡಿ ಆಗ್ಲೇ ಡಿ ಮೈನಸ್ ಇದೆಲ್ಲ ಕತೆ ಇತ್ತು, ಈ ಫಾರ್ಮುಲಾ ಎಲ್ಲ ಇತ್ತು. becomes infinity, this everything becomes 0. When k becomes infinity, this everything becomes 0. Therefore ಉಳಿದ denominator d minus t into this one, ಅಂದ್ರೆ d minus t ಅಷ್ಟೇ. d minus t, d minus t. So d minus t. ನೋಡಿ 4 ಫಾರ್ಮುಲಾ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಹೌದಾನೆ? ಒಂದು ಒರಿಜಿನಲ್ ಫಾರ್ಮುಲಾ ಎಪ್ಸಿಲಾನ್ ನಾಟ್ a divided by d, ಇದು ಒರಿಜಿನಲ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ when it is entirely filled with the dielectric material of dielectric, ಅವಾಗ ಈ ಫಾರ್ಮುಲಾ. ಅಕಸ್ಮಾತ್ ಸ್ವಲ್ಪ ಭಾಗ ಮಾತ್ರ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಇಂದ ಫಿಲ್ ಅಪ್ ಮಾಡಿದ್ವಿ, ಅದು ಥಿಕ್ನೆಸ್ ಟಿ ಇದೆ, ಅವಾಗ ಈ ಫಾರ್ಮುಲಾ. ನೆಕ್ಸ್ಟ್ ಸ್ವಲ್ಪ ಭಾಗ ಮಾತ್ರ ಫಿಲ್ ಅಪ್ ಮಾಡಿದ್ವಿ ಬಟ್ ವಿತ್ ಎ ಕಂಡಕ್ಟರ್, ಅವಾಗ ಈ ಫಾರ್ಮುಲಾ. ಬಿಡ್ತಾವ? ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದರಲ್ಲಿ ಬಹಳ ಪ್ರಾಬ್ಲಮ್ಸ್ ಕೇಳ್ತಾನೆ. ಅರ್ಥ ಆಯ್ತಾನೆ? Yes, sir. ಇಟ್ ಇಸ್ ಅಬೌಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಆಯ್ತಾ? ತರ ಶೇಪ್ ಅಲ್ಲಿ ಕೆಪಾಸಿಟರ್ ಇರಬಹುದು. ನಮಗೆ ಸಿಲೆಬಸ್ ಅಲ್ಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಬಟ್ ಅವ್ನು ಸಿಇಟಿಲಿ ನೀಟಲ್ಲಿ 12 ಕೆಪಾಸಿಟರ್ ಬಗ್ಗೆ ಮಾತಾಡ್ತಾನೆ ಅವನು. ಇನ್ನೊಂದು ಕೆಪಾಸಿಟರ್ ಅದು ಸಿಲಿಂಡ್ರಿಕಲ್ ಕೆಪಾಸಿಟರ್, ಅಥವಾ ಅದಕ್ಕಿಂತ ಮುಂಚೆ ಸ್ಪೆರಿಕಲ್ ಕೆಪಾಸಿಟರ್ ನೋಡೋಣ. ದ ಸೆಕೆಂಡ್ ಟೈಪ್ ಆಫ್ ಕೆಪಾಸಿಟರ್ ಇಸ್ ಸ್ಪೆರಿಕಲ್ ಕೆಪಾಸಿಟರ್. ಎಂತದು? ಸ್ಪೆರಿಕಲ್ ಕೆಪಾಸಿಟರ್. ಎಂತ ಕೆಪಾಸಿಟರ್ ಇದು? ಸ್ಪೆರಿಕಲ್ ಕೆಪಾಸಿಟರ್. ಹೌದಾನೆ? ಸೊ ಸ್ಪೆರಿಕಲ್ ಕೆಪಾಸಿಟರ್ ಏನಾಯ್ತು? ಕನ್ಸಿಸ್ಟ್ ಆಫ್ 2 ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಶೆಲ್ಸ್. ನೋಡಿ ಸ್ಪೆರಿಕಲ್ ಕೆಪಾಸಿಟರ್ ಅಂದ್ರೆ ಸ್ಪಿಯರ್ ತರ ಇರುತ್ತೆ, ಗೋಳದ ತರ. ಅದರಲ್ಲಿ ಏನೈತೆ, ಇನ್ ಕೇಸ್ ಆಫ್ ಎ ಸ್ಪೆರಿಕಲ್ ಕೆಪಾಸಿಟರ್ ದಿಲ್ ಬಿ 2 ಕಾನ್ಸೆಂಟ್ರಿಕ್, ಒಂದು ಗೋಳ ಅದರೊಳಗಡೆ ಮತ್ತೊಂದು ಗೋಳ, ಈ ತರ 2 ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಶೆಲ್ಸ್ ಇರ್ತವೆ. ಶೆಲ್ ಅಂದ್ರೆ ಒಳಗೆ ಟೊಳ್ಳಾಗಿರುತ್ತೆ, ಬಟ್ ಇಲ್ಲೊಂದು ಮೆಟಲ್ ಇರುತ್ತೆ, ಇಲ್ಲೊಂದು ಮೆಟಲ್. ನೋಡಿ ಸ್ಪಿಯರ್ ನೀವು ಪಾಸಿಟಿವ್ ಚಾರ್ಜ್ ಕೊಟ್ರೆ ಆಟೋಮೆಟಿಕಲಿ ಹೊರಗಿನ ಶೆಲ್ ಮೇಲೆ ಯಾವ್ದು ಬರುತ್ತೆ? ನೆಗೆಟಿವ್ ಚಾರ್ಜ್ ಬಂದು ಹೌದಾನೆ? ಸೊ ಇನ್ನು ಬೇಕಾದ್ರೆ ದಿಸ್ ವಿಲ್ ಬಿಕಮ್ ಎ ಸ್ಪೆರಿಕಲ್ ಕೆಪಾಸಿಟರ್. ಎಂತ ಕೆಪಾಸಿಟರ್ ಇದು? ಸ್ಪೆರಿಕಲ್ ಕೆಪಾಸಿಟರ್. ಮಧ್ಯೆ ಏನ್ ತುಂಬಿಟ್ಟಿದ್ವಿ? 2 ಸ್ಪೆರಿಕಲ್ ಕೆಪಾಸಿಟರ್ ನಡುವೆ ಮಧ್ಯದಲ್ಲಿ ವಿ ಆರ್ ಫಿಲ್ಡ್ ವಿತ್ ಸಮ್ ಏರ್. ವಿ ಆರ್ ಫಿಲ್ಡ್ ವಿತ್ ಏರ್. ಮಧ್ಯೆಲ್ಲ ಏರ್, ಗಾಳಿ ಇದೆ ಇಲ್ಲೆಲ್ಲ ಮಧ್ಯೆ. ದಿಸ್ ಇಸ್ ಫಿಲ್ಡ್ ವಿತ್ ಏರ್. ದಿಸ್ ಇಸ್ ಏರ್ ಫಿಲ್ಡ್ ಸ್ಪೆರಿಕಲ್ ಕೆಪಾಸಿಟರ್. ಏರ್ ಅಂದ್ರೆ ಅರ್ಥ ಏನಂದ್ರೆ ಎಪ್ಸಿಲಾನ್ ನಾಟ್ ಹಾಕುವಂತ ಅಷ್ಟು ಇನ್ನೇನಿಲ್ಲ, ಅದ್ರಾಗ ಏನ್ ಬಹಳ ಯೋಚನೆ ಮಾಡೋದೇನಿಲ್ಲ. ಹೌದಾನೆ? ಸೇ ದ ಇನ್ನರ್ ರೇಡಿಯಸ್ ಈ ಸ್ಮಾಲ್ ಎ. ಒಳಗಿನ ಸ್ಪಿಯರ್ ಇದೆಯಲ್ಲ, ಸೊ ಅದರ ರೇಡಿಯಸ್ ಸ್ಮಾಲ್ ಎ ಇದೆ ಅಂತ ಕಲರ್ ಡಾರ್ಕ್ ಕಲರ್ ತಗೊಂಡಿನಿ. ಸೇ ದಿಸ್ ರೇಡಿಯಸ್ ಇಸ್ ಸ್ಮಾಲ್ ಎ. ಹೊರಗಿನ ಸ್ಪಿಯರ್ ಇದೆಯಲ್ಲ ಅದರ ರೇಡಿಯಸ್ ಸ್ಮಾಲ್ ಬಿ ಇದೆ ಅಂತ ಇಟ್ಕೊಳ್ಳಿ. ಹೌದಾ? ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕೆಪಾಸಿಟರ್? ನೆನ್ಪಿಟ್ಕೊಳ್ಳಿ, ಸಿ ಇಸ್ ಈಕ್ವಲ್ ಟು 4 pi epsilon naught ಎ ಬಿ divided by a minus b. Very important. ನೆನ್ಪಿಟ್ಕೊಳ್ಳಿ, this is the expression for capacitance of a spherical capacitor. Spherical capacitor. So ಅಕಸ್ಮಾತ್ ಯಾವ್ದೋ ಸ್ಪೆರಿಕಲ್ ಜಸ್ಟ್ ಲೈಕ್ ದ ಫುಟ್ಬಾಲ್, ಅಥವಾ ಫುಟ್ಬಾಲ್ ಅಲ್ಲ, ನೀನ್ ಶಾರ್ಟ್ ಪುಟ್ ನೋಡಿದ್ಯಲ್ಲ? Yes, sir. ಶಾರ್ಟ್ ಪುಟ್ ಏನು? ಇಟ್ ಇಸ್ ಎ ಮೆಟಲ್, ಬಟ್ ಒಳಗೆಲ್ಲ ಇಟ್ ಇಸ್ ಸಾಲಿಡ್, ಗಟ್ಟಿ ಇರ್ತದೆ.
ಹೌದಾ? ಸೊ ಇಫ್ ಯು ಹ್ಯಾವ್ ಎ ಮೆಟಲ್ ಸ್ಪೆರಿಕಲ್ ಕೆಪಾಸಿಟರ್ ಏನಂತ ಕರಿತೀವಿ ಮೆಟಲ್ ಸ್ಪೆರಿಕಲ್ ಕೆಪಾಸಿಟರ್. ಸೇ ಇಟ್ಸ್ ರೇಡಿಯಸ್ ಈಸ್ ಕ್ಯಾಪಿಟಲ್ ಆರ್. ರೇಡಿಯಸ್ ಎಷ್ಟಿದೆ ಅದ್ರದ್ದು? ಕ್ಯಾಪಿಟಲ್ ಆರ್ ಇದೆ ಅಂತ. ಇದಕ್ಕೆ ಸ್ವಲ್ಪ ಚಾರ್ಜಸ್ ಕೊಟ್ಬಿಟ್ಟಿದ್ದೀನಿ. ಜಸ್ಟ್ ಲೈಕ್ ಅವರ್ ಅರ್ತ್. ಅವರ್ ಅರ್ತ್ ಇದೆ ಕಂಡಕ್ಟರ್ ಆರ್ ಇನ್ಸುಲೇಟರ್? ನಮ್ಮ ಭೂಮಿ ಕಂಡಕ್ಟರ್. ವೆರಿ ಗುಡ್ ಸುಚಿತ್ರ, ಕರೆಕ್ಟ್. ಅವರ್ ಅರ್ತ್ ಇದೆ ವೆರಿ ಗುಡ್ ಕಂಡಕ್ಟರ್, ಹೌದಾನೆ? ಸೊ ನೋಡಿ, ಈ ತರ ಅರ್ತ್ ತರ ಒಂದು ಸ್ಪೆರಿಕಲ್ ಕೆಪಾಸಿಟರ್ ಇದೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ದಿಸ್ ಸ್ಪೆರಿಕಲ್ ಕೆಪಾಸಿಟರ್? ಸಿ ಇಸ್ ಈಕ್ವಲ್ ಟು, ನೆನಪಿಡಿ, 4π ಎಪ್ಸಿಲಾನ್ ನಾಟ್ ಕ್ಯಾಪಿಟಲ್ ಅಷ್ಟೇ. 4π ಎಪ್ಸಿಲಾನ್ ನಾಟ್ ಕ್ಯಾಪಿಟಲ್ ಆರ್, ಆಯ್ತಾ? ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ರೇಡಿಯಸ್ ಆಫ್ ಅವರ್ ಅರ್ತ್ ಇಸ್ ಗೊತ್ತಾ ಯಾರಿಗಾರ ಎಷ್ಟು? ದ ರೇಡಿಯಸ್ ಆಫ್ ಅವರ್ ಅರ್ತ್ ಇಸ್, ಆಯ್ತಾ? So the radius of our earth is, what is the radius of our earth? 600 kilometers. 1600. ನೀವೇ ಹೇಳ್ತೀರಾ ಕರೆಕ್ಟ್, 6400 ಕಿಲೋಮೀಟರ್. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡು. ಸೊ ಸಿ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ what is the value of 4π epsilon naught? 9 into 10 to the power 9. ವೆರಿ ಗುಡ್. ಅದು 1/4π epsilon naught. ಇಲ್ಲಿರೋದು 4π. ಅವಾಗ ಇದು 9 into 10 power 9 ಡಿನಾಮಿನೇಟರ್ ಬರೆಯೋದು ಅಷ್ಟೇ ಇವಾಗ, ಕರೆಕ್ಟ್ ಅಲ್ಲ? Yes, sir. 1 ನಾಟ್ ಇದ್ರೆ 9 10 ಪವರ್ ಆಫ್ 9 ಅಂತ ನ್ಯೂಮರೇಟರ್ ಬರೀತಿದ್ರಿ. ಇಲ್ಲಿ 4π epsilon naught ನ್ಯೂಮರೇಟರ್ ಇದೆ, ಆನ್ಸರ್ 9 10 ಪವರ್ ಆಫ್ 9 ಡಿನಾಮಿನೇಟರ್ ಬರೆಯೋದು ಅಷ್ಟೇ, ಇನ್ನೇನಿಲ್ಲ, ಆಯ್ತಾ? Yes, sir. ಮತ್ತೆ ರೇಡಿಯಸ್ ಆಫ್ ದ ಅರ್ಥ ಆಗೋದು ಮೇಲ್ಗಡೆ. ರೇಡಿಯಸ್ ಆಫ್ ದ ಅರ್ಥ ಎಷ್ಟು? 6400 ಕಿಲೋ ಅಂದ್ರೆ 10 ಪವರ್ ಆಫ್ 3 ಮೀಟರ್. ಇದನ್ನೆಲ್ಲ ನೀನ್ ಮನೇಲಿ ಕೂತ್ಕೊಂಡು ಮಾಡು. ದ ಕೆಪಾಸಿಟೆನ್ಸ್ ಆಫ್ ಅವರ್ ಅರ್ತ್ ಕಮ್ಸ್ ಔಟ್ ಟು ಬಿ 711 ಮೈಕ್ರೋಫ್ಯಾರಡ್. ಎಷ್ಟು ಬರುತ್ತೆ? ವಾಟ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ಅವರ್ ಅರ್ತ್? ಅಬೌಟ್ 711 ಮೈಕ್ರೋಫ್ಯಾರಡ್. ನೋಡಿ, ಕೆಪಾಸಿಟೆನ್ಸ್ ಎಷ್ಟಿದೆ? ಇಟ್ ಇಸ್ ಆಫ್ ದ ಆರ್ಡರ್ ಆಫ್ ಮೈಕ್ರೋ. ಅಂದ್ರೆ 1 ಫ್ಯಾರಡ್ ಇಸ್ ವೆರಿ ಬಿಗ್ ಯೂನಿಟ್. -6. ನಮ್ಮ ಭೂಮಿದೆ ಎಷ್ಟಿದೆ, ಹೌದಾನೆ? ಸೊ ದಿಸ್ ಇಸ್ ದ ಕೆಪಾಸಿಟೆನ್ಸ್ ಆಫ್. ಈ ಫಾರ್ಮುಲಾಗೆ ಡಿಫರೆನ್ಸ್, ದಿಸ್ ಫಾರ್ಮುಲಾ ಇಸ್ ಫಾರ್ ಈ ತರ ಶೆಲ್ಸ್ ಇದ್ರೆ, ಹೌದಾ? ಇದೇನಿದೆ ಸಾಲಿಡ್ ಇದ್ರೆ, ಗಟ್ಟಿ ಗೋಳ ಇದ್ರೆ 4π ನಾಟ್ ಆರ್. ಈ ತರ ಸ್ಪೆರಿಕಲ್ ಕೆಪಾಸಿಟರ್ ಇದ್ರೆ ಡಿವೈಡ್ ಬೈ a - b, ವೇರ್ a b is the inner radius, b is the outer radius, ಹೌದಾನೆ? ಸೊ ದ ಸಿಲಿಂಡ್ರಿಕಲ್ ಕೆಪಾಸಿಟರ್. ಎಂತ ಕೆಪಾಸಿಟರ್? ಸಿಲಿಂಡ್ರಿಕಲ್ ಸಿಲಿಂಡರ್ ಇದ್ದಂಗೆ, ಮನೇಲಿ ಗ್ಯಾಸ್ ಸಿಲಿಂಡರ್ ಬರ್ತಲ್ಲ ಆ ತರ, ಹೌದಾನೆ? ಸೊ ಯು ಕ್ಯಾನ್ ಹ್ಯಾವ್ ಎ ಸಿಲಿಂಡ್ರಿಕಲ್ ಕೆಪಾಸಿಟರ್ ಲೈಕ್ ದಿಸ್. ಇನ್ನೊಂದಿದೆ, ಈ ಕಡೆ ಇನ್ನೊಂದು ಹೊರಗೊಂದಿದೆ, ಹೌದಾನೆ? ಜಸ್ಟ್ ಲೈಕ್ ಎ ಸಿಲಿಂಡರ್, ಜಸ್ಟ್ ಲೈಕ್ ಎ ಅಂತ ಇದೆ, ಹೌದಾನೆ? ಸೊ ಇಟ್ ಇಸ್ ಸಿಲಿಂಡ್ರಿಕಲ್ ಕೆಪಾಸಿಟರ್. ಎಂತ ಕೆಪಾಸಿಟರ್ ಇದು? ಸಿಲಿಂಡ್ರಿಕಲ್ ಕೆಪಾಸಿಟರ್. ಸೊ ವಾಟ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ಸಿಲಿಂಡ್ರಿಕಲ್ ಕೆಪಾಸಿಟರ್? ಈ ಸಿಲಿಂಡ್ರಿಕಲ್ ಕೆಪಾಸಿಟರ್ there will be two ಅಂದ್ರೆ ಒಂದೇ ಆಕ್ಸಿಯಲ್, ಒಂದ್ ಪೈಪ್ ಒಳಗೆ ಇನ್ನೊಂದು ಪೈಪ್ ಸೇರ್ಸದಪ್ಪ, ಅದಾಯ್ತಾ? ಸೆಟ್ ಈಸ್ ಎಲ್. ಈ ಸಿಲಿಂಡರ್ ಲೆಂತ್ ಎಷ್ಟಿದೆ ಮೇಲಿಂದ ಕೆಳಗೆ, ಕ್ಯಾಪಿಟಲ್ ಎಲ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಸೊ ಎ ಇಸ್ ದ ಇನ್ನರ್ ರೇಡಿಯಸ್, ಅಗೇನ್ ದಿಸ್ ಈಸ್ ಇನ್ನರ್ ರೇಡಿಯಸ್ ಎ, ದಿಸ್ ಇಸ್ ಔಟರ್ ರೇಡಿಯಸ್ ಬಿ, ಹೌದಾನೆ? ಸೊ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಕೆಪಾಸಿಟೆನ್ಸ್ ಆಫ್ ಎ ಸಿಲಿಂಡ್ರಿಕಲ್ ಕೆಪಾಸಿಟರ್ ಆಫ್ ಲೆಂತ್ ಎಲ್ and inner radius a and yes b? It is again enta filled. Again what filled it is? Filled with air. Epsilon naught ಅಷ್ಟೇ. epsilon naught ಬಂತಂದ್ರೆ ಏರ್ ಫಿಲ್ಡ್ ಅಂತಾನೆ, ಗೊತ್ತಾಯ್ತಾ? ಅಥವಾ ವ್ಯಾಕ್ಯೂಮ್ ಅಂತ, ಹೌದಾನೆ? ಸೊ ವಾಟ್ ಇಸ್ ದ ಫಾರ್ಮುಲಾ ಇದಕ್ಕೆ? ನೋಡಿ, ಫಾರ್ಮುಲಾ ಏನ್ ಬರುತ್ತೆ? ಸಿ ಇಸ್ ಈಕ್ವಲ್ ಟು, ಆಯ್ತಾ, 2π epsilon naught into capital L divided by ln, go ln B by A. This is the expression for capacitance of a cylindrical capacitor. C is equal to 2π epsilon naught capital L divided by ln B by A. ಸರಿನಾ? So it's ಎಲ್ಲ ಫಾರ್ಮ್ combination of capacitors. Ninivattu capacitors can be combined either in series or parallel. So that is called combination ಅಥವಾ grouping of capacitors. This is very important. Grouping of capacitors ಅಥವಾ combination of capacitors, ಹೌದಾನೆ? So if capacitor series ಗೊತ್ತು ನಿಮಗೆ,
ಹೌದಾನೆ. ಸೊ ವೆನ್ ಎಂಡ್ ಟು ಎಂಡ್ ಕನೆಕ್ಷನ್ ಮಾಡಿದ್ರೆ ವಿ ಕಾಲ್ ಇಟ್ as ಸೀರೀಸ್. ಸೊ ಒಂದು ಕೆಪಾಸಿಟರ್, ಇನ್ನೊಂದು ಕೆಪಾಸಿಟರ್, ಇನ್ನೊಂದು ಕೆಪಾಸಿಟರ್, ಹೌದಾನೆ. ಸೊ ಈ ತರ ಇಫ್ ಯು ಕನೆಕ್ಟ್ ನಂಬರ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್, ಎನ್ ನಂಬರ್ ಆಫ್ ಕೆಪಾಸಿಟರ್, ಹೌದಾನೆ. ಸೊ ಇಟ್ ಈಸ್ C1, ಇದು ಕೆಪಾಸಿಟರ್ C2, ಇದು ಕೆಪಾಸಿಟರ್ C3, C4, ಈ ತರ ಹೋಗ್ತಾ ಹೋಗ್ತಾ ಹೋದ್ರೆ ವಿಲ್ ಗೆಟ್ ಏನ್ ಬರುತ್ತೆ, ವಿಲ್ ಗೆಟ್ ಆಯ್ತಾ. ಸೊ ಕೊನೆಯಾಗಿ ವಿಲ್ ಗೆಟ್ Cn. So what is the expression? Effective capacitance series 1 by Cs is equal to 1 by C1 plus 1 by C2 plus 1 by C3 up to 1 by ನಮ್ಮ C1. ಸಿಲೆಬಸ್ ಅಲ್ಲಿ ವೆರಿ ಗುಡ್, ಹೌದಾನೆ, ವೆರಿ ಗುಡ್, ವೆರಿ ಗುಡ್. ನಮ್ಮ ಸಿಲೆಬಸ್ ಅಲ್ಲಿ ಇದೆ ಎರಡು ಕೆಪಾಸಿಟರ್ಗೆ ಫಾರ್ ಓನ್ಲಿ 2 ಕೆಪಾಸಿಟರ್ಸ್, ಹೌದಾನೆ. ಇದು n ಕೆಪಾಸಿಟರ್ ಇದ್ರೆ ನೀವು ಬರಿತಾ ಹೋಗೋದು 1 by C3 ಪ್ಲಸ್ ಅಪ್ ಇಲ್ಲಿವರೆಗೂ 1 by CN. ಸಿ ಅಂತಾರ ಬರಿತಾ ಹೋಗ್ಬೋದು, ಹೌದಾನೆ. ಬಟ್ ನಾವು ಇಲ್ಲಿ ರಿಸ್ಟ್ರಿಕ್ಟ್ ಮಾಡೋಣ ಫಾರ್ ಓನ್ಲಿ 2 ಕೆಪಾಸಿಟರ್ಸ್ ಆಯ್ತಾ. ಯಾಕಂದ್ರೆ ಅವನು ಮೋಸ್ಟ್ಲಿ ಈ ಸಲ ಎಕ್ಸಾಂಪಲ್ ಕೇಳಿದ್ರೆ 2 ಕೆಪಾಸಿಟರ್ ಕೇಳ್ಬೋದು, ಆಯ್ತಾನೆ. ಸೊ ಎಲ್ ಸಿ ಎಂ ತಂದ್ರೆ ಏನಾಗುತ್ತೆ, CS ವಿಲ್ ಬಿ ಈಕ್ವಲ್ ಟು CS is equals to C1 by C2 divided by C1 plus C2. ವೆರಿ ಗುಡ್. C1 C2 ಡಿವೈಡ್ ಬೈ C1 ಪ್ಲಸ್ C2. C2. ಬೇಕಾದ್ರೆ ಡೈರೆಕ್ಟ್ ಇರ್ಬೋದು. ಎರಡು ಕೆಪಾಸಿಟರ್, 3 ಕೆಪಾಸಿಟರ್ ಇದ್ರೆ ಮತ್ತೆ ನೀವು ಈ ತರ ಮಾಡಕ್ಕಲ್ಲ, ಮತ್ತೆ 1 by C1, 1 by C2, 1 by C3 ಮಾಡ್ಬೇಕು, ಆಯ್ತಾ. Yes, ಸೊ ದಿಸ್ ಇಸ್ ಕಾಲ್ಡ್ ದ ಕೆಪಾಸಿಟರ್ಸ್ ಇನ್ ಸೀರೀಸ್, ಹೌದಾನೆ. ಸೊ ಈ ತರ ನೋಡಿ. ನೆಕ್ಸ್ಟ್ ಹೋಗೋಣ, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಪೇಜ್ ನಂಬರ್ 11 ಬಂತಾರೆ. ಸೊ ಕೆಪಾಸಿಟರ್ಸ್ ಇನ್ CP ಪ್ಯಾರಲಲ್ is equals to ಕಾಂಬಿನೇಷನ್. C1 plus C2. ವೆರಿ ಗುಡ್, ವೆರಿ ಗುಡ್, ಹೌದಾನೆ. ಸೊ ಇಫ್ ಯು ಹ್ಯಾವ್ n ನಂಬರ್ ಆಫ್ ಕೆಪಾಸಿಟರ್ ಇನ್ ಪ್ಯಾರಲಲ್, ಈ ತರ ಆಯ್ತಾ. ಸೊ ಈ ತರ ಎಷ್ಟು ಬೇಕಾದ್ರೂ ಮಾಡ್ತಾ ಹೋಗೋದು, ಕೊನೆಗೆ ಇನ್ನೊಂದು ಕೆಪಾಸಿಟರ್ ಇರುತ್ತೆ, ಹೌದಾನೆ. ಇಫ್ n ನಂಬರ್ ಆಫ್ ಕೆಪಾಸಿಟರ್ ಇನ್ ಪ್ಯಾರಲಲ್, ಸೊ CP is equal to parallel, P for parallel is equal to C1 plus C2. ಪ್ಲಸ್ ಈ ತರ n ಇದ್ರೆ C ಅಂತ ತನಕ ಹೋಗ್ಬೋದು, ಹೌದಾನೆ. ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಅದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಡಬೇಕು ಅಂದ್ರೆ ನೋಡಿ, ವೆನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, Series. ಏನ್ ಕಾನ್ಸ್ಟೆಂಟ್ ಇರುತ್ತೆ ಎಲ್ಲಾ ಕೆಪಾಸಿಟರ್ ಮೇಲೂ? Current constant ಇರುತ್ತೆ, voltage divide ಆಗುತ್ತೆ. ವೆರಿ ಗುಡ್. ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ ಅಥವಾ ಚಾರ್ಜ್ ಅಂತ ಬೇಕಾದ್ರೆ ಕರಿಬಹುದು, ಹೌದಾನೆ. ಸೊ ಕರೆಂಟ್ ಅಥವಾ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ಯಾಕಂದ್ರೆ ಹೌದಾನೆ. ಯಾಕಂದ್ರೆ ಇಲ್ಲಿ ಈಗ ಹೈಯೆಸ್ಟ್ ಕರೆಂಟ್ ಪಾಸ್ ಮಾಡಿದ್ರೆ ಎಲ್ಲಾ ಕಡೆ ಹೈಯೆಸ್ಟ್ ಕರೆಂಟ್ ಹೋಗ್ತಾ ಇರುತ್ತೆ, ಸರಿತಾನೆ. ಸೊ ದೇರ್ ಫೋರ್ ಕರೆಂಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಥವಾ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ಬಟ್ ಪೊಟೆನ್ಶಿಯಲ್ Divides. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇ ರೀತಿ ಪ್ಯಾರಲಲ್ ಇದ್ರೆ Voltage remains constant. ವೆರಿ ಗುಡ್. ವೋಲ್ಟೇಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಇನ್ ಆಲ್ ಕೆಪಾಸಿಟರ್, ಬಟ್ ಪೊಟೆನ್ಶಿಯಲ್ ಎಂತದ್ದು ಕರೆಂಟ್ ಅಥವಾ ಚಾರ್ಜ್ ಡಿವೈಡ್ಸ್. ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಡಬೇಕು, ಅರ್ಧಾಯ್ತಾ. ಸೊ ನೆಕ್ಸ್ಟ್ ಇದೆ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಹೌದಾನೆ. ಸೊ ಕೆಪಾಸಿಟರ್ ನೋಡಿ, ನಿಮಗೆ ಗೊತ್ತು, ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್, ಈ ಪ್ಲೇಟ್ ನಡುವೆ ದೇರ್ ವಿಲ್ ಬಿ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ. ಅಂತ ಎನರ್ಜಿ ಇರುತ್ತೆ ಇಲ್ಲಿ? ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಇರುತ್ತೆ, ಹೌದಾನೆ. ದ ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ, ಹೌದಾನೆ. ಸೊ ವಾಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್? ಏನೋ ಫಾರ್ಮುಲಾ, ಏನ್ ಫಾರ್ಮುಲಾ? U is equal to half Q square by 2. ವೆರಿ ಗುಡ್, R by C. ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ as half CV square, ಮತ್ತೆ ಇನ್ನೊಂದಿದೆ half QV. ಮೂರ್ ಫಾರ್ಮುಲಾ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ಮಾಡಿದ್ರೆ ಕಂಡುಹಿಡಿಯುವುದು, ಹೌದಾನೆ. ಸೊ ಇಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಆಯ್ತಾ. ಹಾಗಾದ್ರೆ ವಾಟ್ ಇಸ್ ದ ಎನರ್ಜಿ ಡೆನ್ಸಿಟಿ? ನೆನ್ನೆ ಹೇಳಿದ್ದೆ ಡೆನ್ಸಿಟಿ. ಸೊ ಎನರ್ಜಿ ಡೆನ್ಸಿಟಿ, ಹೌದಾನೆ. ಸೊ ನೋಡಿ, ಇದು ಕ್ಯಾಪಿಟಲ್ Q. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ Q. Energy density is represented by small u. That energy density will be equal to n formula half epsilon naught of epsilon naught then I problem ಮಾಡೋಕೆ ಹೇಳಿದ್ದೆ ಇದನ್ನ e square. Very good. Half epsilon naught e square. ರಾಧಿಕ ಹೇಳಿದ್ದು ಕರೆಕ್ಟ್. So this is the energy density. This is the energy stored. ಎನರ್ಜಿ ಡೆನ್ಸಿಟಿ ಅಂದ್ರೆ ಗೊತ್ತಲ್ಲ, ಅಂದ್ರೆ ಒಂದು ಯೂನಿಟ್ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ. ವಾಟ್ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ಯೂನಿಟ್ ವಾಲ್ಯೂಮ್? ಹೌದಾ, ಎರಡು ಪ್ಲೇಟ್ ಸ್ವಲ್ಪ ಜಾಗದಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ? ದಟ್ ಈಸ್ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ನೆನಪಿಡಿ, ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಅಂದ್ರೆ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಎನರ್ಜಿ ಪರ್
ಯೂನಿಟ್. ಸೊ ದಿಸ್ ಇಸ್ ಕಾಲ್ಡ್ ಎನರ್ಜಿ ಡೆನ್ಸಿಟಿ. ಏನಂತ ಕರಿತೀವಿ ಅದಕ್ಕೆ? ಎನರ್ಜಿ ಡೆನ್ಸಿಟಿ. ಸರಿನಾ? ಅದಾಯ್ತಲ್ಲ? ಎಸ್ ಸರ್. ನೋಡಿ, ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೀವು. ಸೊ ಪೇಜ್ ನಂಬರ್ 12 ಆಯ್ತು ನೋಡ್ತೀನಿ ಆಯ್ತಾ. ಸೊ ನೋಡಿ, ಯಾವ್ದೋ ಒಂದು ಕೆಪಾಸಿಟಿ ಇದೆಯಪ್ಪ. ಯಾವ ಕೆಪಾಸಿಟಿ? ಹೌದಾನೆ? ಅದು ಕೆಪಾಸಿಟರ್ ಮಧ್ಯೆ ಏನ್ ಮಾಡ್ಬಿಡ್ತೀನಿ, ಇನ್ನೊಂದು ಡಿಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕ್ಬಿಡ್ತೀಯ. ಯಾವ್ದೋ ಮೈಕಾನೋ ಅಥವಾ ಪೇಪರ್ನೋ ಏನೋ ಮಧ್ಯ ಸೇರಿಸ್ಬಿಡ್ತೀಯ. ಆಯ್ತಾ? ಮತ್ತೇನ್ ಮಾಡ್ತೀವಿ? ಸೊ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಚಾರ್ಜ್ ಪ್ಲೇಟ್ ಅಂಡ್ ಚಾರ್ಜಿಂಗ್ ಬ್ಯಾಟರೀಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಒಂದ್ ನಿಮಿಷ ರೈಟ್ ಡಯಾಗ್ರಾಮ್ ಬರೆದ್ರೆ ನಿನಗೆ ಈಸಿ ಆಗುತ್ತೆ. ಆಯ್ತಾ? ಸೊ ದ ಟಾಪಿಕ್ ಈಸ್ ಎಫೆಕ್ಟ್ ಆಫ್ ಡಿಎಲೆಕ್ಟ್ರಿಕ್. ಡಿಎಲೆಕ್ಟ್ರಿಕ್ ಏನೇನ್ ಮಾಡುತ್ತೆ ಅಂತ. ಎಫೆಕ್ಟ್ ಆಫ್ ಡಿಎಲೆಕ್ಟ್ರಿಕ್. ಆಯ್ತಾ? ಸೊ ನೋಡಿ, ಸೇ ಯಾವ ಕೆಪಾಸಿಟರ್ ಅಥವಾ ಕೆಪಾಸಿಟರ್ ಇದೆ. ಸೇ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ದೊಡ್ಡದು ಬರಲಿ ಡಯಾಗ್ರಾಮ್. ಸ್ವಲ್ಪ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕೆಪಾಸಿಟರ್ ಪ್ಯಾರಲಲ್ ಉಲ್ಟಾ ಬರೋಣ. ಪ್ಯಾರಲಲ್ ಪ್ಲೇಟ್ ಹಿಂಗ್ ಬರ್ಕೊಂಡಿದ್ದೀವಿ ನಾವು. ಇಟ್ ಇಸ್ ಒನ್ ಪ್ಲೇಟ್, ದಿಸ್ ಇಸ್ another plate. Yeah, parallel plate capacity, say this is positively charged, ಈ ಕಡೆ it is negatively charged. ಹೌದಾನೆ? ಇನ್ನು ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ? so it is connected to a battery. Connected to a positive of the battery, it is connected to negative of the battery. ಅನು ಶರ್ಮನೆ ನಾಯಿ ಬೊಗಳ್ತೈತೆ ಅಲ್ಲ? ಎಸ್ ರೂಮ್ ಸರಿ, ಬೊಗಳಿ ಬಿಡು, ಇರ್ಲಿ ಬಿಡು, ಏನಲ್ಲ. ಹೌದಾನೆ? ಇವಾಗ ಏನ್ ಮಾಡಿದೆ? ಕೆಪಾಸಿಟರ್ ಕನೆಕ್ಟ್ ಮಾಡಿದ್ರೆ ಇಟ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಮತ್ತೆ ನೆಗೆಟಿವ್ ಆದ ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟಿದೀವಿ. ಸರಿನಾ? ಕರೆಕ್ಟ್ ಅಲ್ಲ? ಎಸ್ ಸರ್. ಸರ್ ಉಲ್ಟಾ ಏನೋ ಕಾರ್ತಿಕ? ಬ್ಯಾಟ್ರಿಲಿ ಉಲ್ಟಾ ಕನೆಕ್ಟ್ ಮಾಡಿದೀವಿ. ಕರೆಕ್ಟ್ ಕನೆಕ್ಟ್ ಮಾಡಿದೀನಲ್ಲ. ಪಾಸಿಟಿವ್ ಆಫ್ ದ ಪ್ಲೇಟ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಫ್ ದ ಬ್ಯಾಟ್ರಿ. ಪಾಸಿಟಿವ್ ಆಫ್ ದ ಬ್ಯಾಟ್ರಿ ತಾನೆ. ನೆಗೆಟಿವ್ ಪ್ಲೇಟ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಆಫ್ ದ ಬ್ಯಾಟ್ರಿ. ಕರೆಕ್ಟ್ ಇದೆಯಲ್ಲ? ಎಸ್ ಸರ್. ನೋಡಿ, ಇವಾಗ ಏನ್ ಮಾಡಿದೀನಿ, ಮಧ್ಯ ಏನಿದೆ? ದೇರ್ ಇದೆ ವ್ಯಾಕ್ಯೂಮ್ ಇದೆ, ಎಪ್ಸಿಲಾನ್ ನಾಟ್. ಹೌದಂದ್ರೆ ಏರ್ ಫೀಲ್ಡ್. ನಾನೇನ್ ಮಾಡ್ತೀನಿ ಇವಾಗ? ಸುಮ್ನೆ ಏನೋ ಮಾಡೋಣ ಅಂತ ಆಯ್ತಾ, ಕಾರ್ತಿಕ್ ಏನ್ ಮಾಡ್ಬಿಡ್ತಾನೆ, ಅದ್ರ ಮಧ್ಯೆ ಒಂದು ಡಿಎಲೆಕ್ಟ್ರಿಕ್ ಮಟೀರಿಯಲ್ ಇಟ್ಬಿಡ್ತಾನೆ. ಸುಮ್ನೆ ಈಗ ಕೂರಕ್ ಇಷ್ಟ ಇಲ್ಲ ಅವನಿಗೆ, ನೋಡೋಣ ಪ್ರಯತ್ನ ಪಡೋಣ ಅಂತ. ಯಾಕಂದ್ರೆ ಸೈನ್ಸ್ ಇಸ್ ನಥಿಂಗ್ ಬಟ್ ಟ್ರಯಲ್ ಅಂಡ್ ಎರರ್. ಏನಾದ್ರು ಮಸ್ತಾಗಿ ಮಾಡ್ತಾ ಇರೋ ಗೊತ್ತಾನೆ, ಮಧ್ಯೆ ವಿಲ್ ಕೀಪ್ ಎ ಡಿಎಲೆಕ್ಟ್ರಿಕ್ ಮಟೀರಿಯಲ್. ಆಯ್ತಾ? say what is the dielectric constant? Say the dielectric constant is K. So you keep a dielectric material of dielectric constant K na itbiಡ್ತಾನೆ ಇಲ್ಲಿ. ಅದನ್ನ keep a dielectric material of dielectric constant K. ಆಯ್ತಾ? ಸುಮ್ಮನೆ ಇದೇ ತರ ಇಟ್ಟ ಅಂದ್ರೆ ಬ್ಯಾಟ್ರಿನ ಹಂಗೆ ಇಟ್ಬಿಡೋಣ. ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ, ಇದು ಫಸ್ಟ್ ಕೇಸ್. ಇನ್ನೊಂದು ಕೇಸಲ್ಲಿ ಏನ್ ಮಾಡ್ತಾನೆ, ಇದೇ ತರ ಬ್ಯಾಟ್ರಿ ಇರುತ್ತೆ, ಕನೆಕ್ಟ್ ಮಾಡಿರ್ತಾನೆ, ಮತ್ತೆ ಡಿಎಲೆಕ್ಟ್ರಿಕ್ ಮಟೀರಿಯಲ್ ಇಟ್ಬಿಡ್ತಾನೆ K. ಬಟ್ ಎರಡನೇ ಏನ್ ಮಾಡ್ತಾನೆ, ಬ್ಯಾಟ್ರಿನ ಇವ್ ಡಿಸ್ಕನೆಕ್ಟ್. ಇವಿಲ್ ಡಿಸ್ಕನೆಕ್ಟ್. ಫಸ್ಟ್ ಕೇಸಲ್ಲಿ ಡಿಸ್ಕನೆಕ್ಟ್ ಮಾಡಲ್ಲ, ಹೆಂಗಿರುತ್ತೆ ಹಂಗೆ ಇರುತ್ತೆ. ಅಲ್ಲಿ ಡಿಎಲೆಕ್ಟ್ರಿಕ್ ಮಟೀರಿಯಲ್ ಇಟ್ಟ ತಕ್ಷಣ ಅವನೇ ಮಾಡ್ತಾನೆ, ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ತಾನೆ. ಡಿಸ್ಕನೆಕ್ಟ್ ದ ಬ್ಯಾಟ್ರಿ. ಆಯ್ತಾ? ಅರ್ಥ? ಎರಡು ಕೇಸ್. ಆಯ್ತಾ? when dielectric slab of dielectric constant K is kept of a parallel plate capacitor and charging battery is ನಾಟ್ ಡಿಸ್ಕನೆಕ್ಟೆಡ್ ಅಥವಾ ಚಾರ್ಜಿಂಗ್ ಬ್ಯಾಟರಿ ರಿಮೇನ್ಸ್ ಕನೆಕ್ಟೆಡ್. ಅದು ಫಸ್ಟ್ ಕೇಸು. ಎರಡನೇ ಕೇಸಲ್ಲೂ ಅದೇ ತರ ಡಿಎಲೆಕ್ಟ್ರಿಕ್ ಮಟೀರಿಯಲ್ ಆಫ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇಡ್ತಾನೆ, ಬಟ್ ಚಾರ್ಜಿಂಗ್ ಬ್ಯಾಟರಿನ ಏನ್ ಮಾಡ್ತಾನೆ, ಡಿಸ್ಕನೆಕ್ಟ್ ಮಾಡ್ಬಿಡ್ತಾನೆ. ಚಾರ್ಜಿಂಗ್ ಬ್ಯಾಟರಿನ ಏನ್ ಮಾಡ್ತಾನೆ, ಡಿಸ್ಕನೆಕ್ಟ್ ಮಾಡ್ತಾನೆ. ಅವಾಗ ಏನೇನಾಗುತ್ತೆ ನೋಡ, ವಾಟ್ ವಿಲ್ ಹ್ಯಾಪನ್ ಅಂತ. ಹೌದಾ? ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಟು ಹ್ಯಾಪನ್. ಈ ಪೇಜ್ ಅಳಿಸ್ತೀನಿ, ದಿಸ್ ಪೇಜ್ ನಂಬರ್ 11. ಆಯ್ತಾ? ಸೊ ಬ್ಯಾಟರಿ ಫಸ್ಟ್ ಕೇಸ್ ಏನು, ಚಾರ್ಜಿಂಗ್ ಬ್ಯಾಟರಿ ಇಸ್ not disconnected. Second case ಏನು, charging battery is disconnected and dielectric constant is dielectric constant of material dielectric K is introduced. ಹೌದಾ? ಸೊ ನೋಡಿ, ಅಲ್ಲಿ ಪುಟ್ ಎರಡು ಕಾಲಮ್ ಮಾಡ್ಬಿಡ್ತೀನಿ. ಫಸ್ಟ್ ಕಾಲಮ್ ಅಲ್ಲಿ ಚಾರ್ಜಿಂಗ್ ಬ್ಯಾಟರಿ ನಾಟ್ ಡಿಸ್ಕನೆಕ್ಟೆಡ್, ನಾಟ್ ಡಿಸ್ಕನೆಕ್ಟೆಡ್. ಎರಡನೇ ಇದರಲ್ಲಿ ಚಾರ್ಜಿಂಗ್ ಬ್ಯಾಟರಿ ಇಸ್
ಡಿಸ್ಕನೆಕ್ಟೆಡ್. ಎರಡರಲ್ಲೂ ಡಿಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟಿದೀವಿ, ಹೌದಾನೆ? ಎರಡರಲ್ಲೂ ಕೆ ಇಟ್ಟಿದೀವಿ. ಸೊ ಫಸ್ಟ್ ಕೇಸಲ್ಲಿ ಚಾರ್ಜಿಂಗ್ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದೀವಿ, ಐ ಮೀನ್ ಕನೆಕ್ಟ್ ಮಾಡಿದೀವಿ. ಸೆಕೆಂಡ್ ಕೇಸಲ್ಲಿ ಚಾರ್ಜಿಂಗ್ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿದ್ವಿ, ಸರಿತಾನೆ? ಸೊ ನೋಡೋಣ ಏನೇನಾಗುತ್ತೆ ಅಂತ. ಫಸ್ಟ್ ನೋಡೋಣ, ವೆನ್ ಚಾರ್ಜಿಂಗ್ ಬ್ಯಾಟ್ರಿ ಇಸ್ ನಾಟ್ ಡಿಸ್ಕನೆಕ್ಟೆಡ್ ಅಥವಾ ಬ್ಯಾಟ್ರಿ ರಿಮೇನ್ಸ್ ಕನೆಕ್ಟೆಡ್. ನಾಟ್ ಡಿಸ್ಕನೆಕ್ಟೆಡ್ ಅಂದ್ರೆ ಕನೆಕ್ಟೆಡ್ ಅಂತ, ಆಯ್ತಾ? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೋಡಿ, ಫಸ್ಟ್ ಪಾಯಿಂಟ್ ಏನಾಗುತ್ತೆ, ವೆನ್ ಚಾರ್ಜಿಂಗ್ ಬ್ಯಾಟ್ರಿ ರಿಮೇನ್ಸ್ connected ಅಥವಾ when it not connected, ಹೌದಾ, the potential between the plates remains constant. ನೋಡಿ, say the potential V ಇತ್ತು ಅಂತ ಇಟ್ಕೊಳ್ಳಿ, V0 ಇತ್ತು ಅಂತ ಇಟ್ಕೊಳ್ಳಿ. ನೀನು ಡಿಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟು ಚಾರ್ಜಿಂಗ್ ಬ್ಯಾಟ್ರಿ ನೀನು ಡಿಸ್ಕನೆಕ್ಟ್ ಮಾಡ್ಲಿಲ್ಲ ಅಂದ್ರೆ ದ ಪೊಟೆನ್ಶಿಯಲ್ ರಿಮೇನ್ಸ್ ಕಾನ್ಸ್ಟೆಂಟ್, ಅಂದ್ರೆ ಮುಂದೆ ಇವಾಗಲೂ V ನೇ ಇರುತ್ತೆ, ಅಂದ್ರೆ ಬೋತ್ V0 ಮತ್ತೆ V ರಿಮೇನ್ಸ್ ಸೇಮ್, ಆಯ್ತಾ? ಏನರ್ಥ ಎರಡು? ಹೌದಾನೆ, ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿಲ್ಲ, ಇವಾಗ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇಟ್ಟಿದ್ದೀನಿ, ಹೌದಾನೆ? ಸೊ ಅಂದ್ರೆ ಬಿಫೋರ್ ಡಿಎಲೆಕ್ಟ್ರಿಕ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ದ ಪೊಟೆನ್ಶಿಯಲ್ ವಾಸ್ V0. ಇವಾಗ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಮತ್ತೆ ಬ್ಯಾಟ್ರಿಯಿಂದ ಡಿಸ್ಕನೆಕ್ಟ್ ಮಾಡಿಲ್ಲ, ಬ್ಯಾಟ್ರಿ ರಿಮೇನ್ಸ್ ಕನೆಕ್ಟೆಡ್, ಅವಾಗಲೂ ಪೊಟೆನ್ಶಿಯಲ್ ಇರುತ್ತೆ V. ಸೊ ದಿಸ್ V0 ಅಂಡ್ V ವಿಲ್ ರಿಮೇನ್ ಕಾನ್ಸ್ಟೆಂಟ್, ದೇ ವಿಲ್ ಬಿ ಈಕ್ವಲ್, ಅಂದ್ರೆ ಏನರ್ಥ? When battery is not disconnected, potential remains same. Potential remains constant. ಮೊದಲು ಎಷ್ಟು ಪೊಟೆನ್ಶಿಯಲ್ ಇತ್ತು ಡಿಎಲೆಕ್ಟ್ರಿಕ್ ಮೆಟೀರಿಯಲ್ ಇಡಕ್ಕಿಂತ ಮುಂಚೆ? ಡಿಎಲೆಕ್ಟ್ರಿಕ್ ಮೆಟೀರಿಯಲ್ ಇಡಕ್ಕಿಂತ ಮುಂಚೆ ಎಷ್ಟು ಪೊಟೆನ್ಶಿಯಲ್ ಇತ್ತು? ಡಿಎಲೆಕ್ಟ್ರಿಕ್ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅಷ್ಟೇ ಪೊಟೆನ್ಶಿಯಲ್ ಇರುತ್ತೆ, ಆಯ್ತಾ? ಯಾವಾಗ ನಾಟ್ ಡಿಸ್ಕನೆಕ್ಟೆಡ್, ಹೌದಾನೆ, ಅಥವಾ ಕನೆಕ್ಟೆಡ್. ಸೊ ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ಹೌದಾನೆ? ಕೆಪಾಸಿಟೆನ್ಸ್ ಸಿ, ಹೌದಾ, ದಟ್ ವಿಲ್ ಬಿಕಮ್ ಇನ್ಕ್ರೀಸ್. ಕೆಪಾಸಿಟೆನ್ಸ್ ಮೊದಲು ಎಷ್ಟಿತ್ತು? ಒರಿಜಿನಲ್ ಕೆಪಾಸಿಟೆನ್ಸ್ ಸಿ ಇತ್ತಿದ್ರದು, ಬಟ್ ಯಾವಾಗ ಡಿಎಲೆಕ್ಟ್ರಿಕ್ ಮಟೀರಿಯಲ್ ಆಫ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಕೆ ಇಂಟು C0. C0 was the original potential. C0 is the original potential. So when you introduce the dielectric material of dielectric constant K by K times, capacitance increases by K ನ ಡಿಸ್ಕನೆಕ್ಟ್ ಮಾಡಿಲ್ಲ, ಆಯ್ತಾ? ಸೊ ದ ಥರ್ಡ್ ಪಾಯಿಂಟ್ ಈಸ್, ಯಾವ ಪೇಜ್ ಹೋದೆ? ದ ಥರ್ಡ್ ಪಾಯಿಂಟ್ ಈಸ್, ಆಯ್ತಾ? ಸೊ ವಾಟ್ ವಿಲ್ ಬಿ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಪ್ಲೇಟ್ಸ್? ಸೊ ಎರಡರ ಮೇಲೆ QS ಚಾರ್ಜ್ ಅಂತ ಹೇಳಿ, ಡಿಎಲೆಕ್ಟ್ರಿಕ್ ಮಟೀರಿಯಲ್ ಹಾಕಿಕ್ಕಿಂತ ಮುಂಚೆ. ಯಾವಾಗ ನೀನು ಡಿಎಲೆಕ್ಟ್ರಿಕ್ ಮಟೀರಿಯಲ್ ಹಾಕ್ತೀಯಾ ಮತ್ತೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡೋದಿಲ್ಲೋ, ಅವಾಗ ಚಾರ್ಜ್ Q ಏನಾಗುತ್ತೆ? ದಟ್ ವಿಲ್ ಬಿಕಮ್ K ಟೈಮ್ಸ್ Q0, ಅಂದ್ರೆ ಚಾರ್ಜ್ K ಆಗುತ್ತೆ, ಜಾಸ್ತಿ, ಸರಿನಾ? ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ವಾಟ್ ಹ್ಯಾಪನ್ಸ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಮೊದಲು ಎರಡು ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ E0 ಇತ್ತಪ್ಪ, ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಡಿಎಲೆಕ್ಟ್ರಿಕ್ ಮಟೀರಿಯಲ್. ಯಾವಾಗ ನೀನು ಡಿಎಲೆಕ್ಟ್ರಿಕ್ ಮಟೀರಿಯಲ್ ಹಾಕ್ತೀಯಾ ಮತ್ತೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡೋದಿಲ್ವೋ, ಅಂದ್ರೆ ರಿಮೇನ್ಸ್ ಕನೆಕ್ಟೆಡ್, ಅವಾಗ E0 ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗೋದಿಲ್ಲ. ಬಟ್ ಕೆಪಾಸಿಟೆನ್ಸ್ ಚೇಂಜ್ ಆಗಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ ನಾಟ್ ಇನ್ ಚೇಂಜ್, ಅರ್ಥ ಆಯ್ತಾ? ಚೇಂಜ್ ಆಗಲ್ಲ. ಏನ್ ಚೇಂಜ್ ಆಗ್ತಾ ಇರೋದು? ಕೆಪಾಸಿಟೆನ್ಸ್ ಇನ್ಕ್ರೀಸಸ್ ಬೈ K ಟೈಮ್ಸ್, ಚಾರ್ಜ್ increases by K. ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಲಾಸ್ಟ್ ಥಿಂಗ್ ಈಸ್ ಪೊಟೆನ್ಶಿಯಲ್ ಎನರ್ಜಿ U ಏನಾಗುತ್ತೆ ಅಂತ, ಹೌದಾನೆ? ಸೊ ವೆನ್ ಇಂಟ್ರೊಡ್ಯೂಸ್ ದ ಡಿಎಲೆಕ್ಟ್ರಿಕ್ ಮಟೀರಿಯಲ್ ಆಫ್ ಡಿಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K and when the battery is not disconnected ಅಥವಾ battery remains connected, the potential energy U ಇವಾಗ ಹೊಸದು, that will be equal to K times U0. K times U0, ಆಯ್ತಾ? ನೋಡಿ ಯಾವ್ಯಾವ ಚೇಂಜ್ ಆಯ್ತು? C ಚೇಂಜ್ ಆಯ್ತು, K ಟೈಮ್ಸ್ ಜಾಸ್ತಿ ಆಯ್ತು, K ಟೈಮ್ಸ್ ಜಾಸ್ತಿ ಆಯ್ತು, ಪೊಟೆನ್ಶಿಯಲ್ ಎನರ್ಜಿ ಚೇಂಜ್ ಆಯ್ತು, K ಟೈಮ್ಸ್ ಜಾಸ್ತಿ ಆಯ್ತು, ನೆನ್ಪಿಟ್ಕೊಳ್ಳಿ. ಬಟ್ ಪೊಟೆನ್ಶಿಯಲ್ V ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ V ರಿಮೇನ್ಸ್ ಕಾನ್ಸ್ಟೆಂಟ್. ಕೇಳ್ಬಿಡ್ತಾನೆ, when a dielectric material of dielectric constant K is introduced between plates of a parallel plate capacitor and battery remain, what happens to the new charge stored Q ಅಂತ ಕೇಳ್ಬಿಡ್ತಾನೆ. ಸೊ ಅವನು ಹೇಳ್ತಾನೆ Q increases by K times, Q decreases by K times, Q will not be changed, ಅಥವಾ Q becomes 0 ಅಂತ. ನಿನಗೆ ಗೊತ್ತಿರಬೇಕು, Q increases by K times.
ಕೇಟ್ ಅಷ್ಟು ನೆನಪಿರ್ಬೇಕು ಆಯ್ತಾ ಇವ ಆಯ್ತಾ. ಸೊ ನೋಡಿ ಇವಾಗ ಸೆಕೆಂಡ್ ಕೇಸ್ ಏನು, ಬ್ಯಾಟ್ರೀಸ್ ಸೆಕೆಂಡ್ ಕೇಸ್ ಈ ಕಡೆ ಬ್ಯಾಟ್ರೀಸ್ ಡಿಸ್ಕನೆಕ್ಟೆಡ್. ನೋಡಿ ಈ ತರ ಡಿಸ್ಕನೆಕ್ಟ್ ಮಾಡ್ಬಿಡಿ ಈ ತರ ಆಯ್ತಾ, ಬ್ಯಾಟ್ರೀಸ್ ಡಿಸ್ಕನೆಕ್ಟೆಡ್. ಅವಾಗ ಏನಾಗುತ್ತೆ, ಫಸ್ಟ್ ಅದೇ ತರ ಪೊಟೆನ್ಶಿಯಲ್ ವಿ ಏನಾಗುತ್ತೆ ಹೌದಾನೆ ಡಿಕ್ರೀಸ್ ನೆನ್ಪಿಡಿ ಬೈ ಕೆ ಟೈಮ್ಸ್, ವೆರಿ ಇಂಪಾರ್ಟೆಂಟ್. ನ್ಯೂ ಪೊಟೆನ್ಶಿಯಲ್ ವಿ ವಿಲ್ ಬಿ ಈಕ್ವಲ್ ಟು ವಿ ನಾಟ್ ಬೈ ಕೆ. ವಿ ನಾಟ್ ಅಂದ್ರೆ ಒರಿಜಿನಲ್, ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಮಧ್ಯೆ ಇಂಟ್ರೊಡ್ಯೂಸ್ ಮಾಡಿ ಮುಂಚೆ ನೋಡಿ ಪೊಟೆನ್ಶಿಯಲ್ ಡಿಕ್ರೀಸಸ್ ಬೈ ಕೆ ಬೈ ಕೆ capacitance remains, it will increase. ನೋಡಿ C will be again K into C naught ಆಯ್ತಾ. ಎರಡು ಸೇಮ್ ಇದಾವೆ. ನಿಮ್ ಬ್ಯಾಟ್ರಿ ಕನೆಕ್ಟ್ ಮಾಡು ಅಥವಾ ಡಿಸ್ಕನೆಕ್ಟ್ ಮಾಡು, ಕೆಪಾಸಿಟೆನ್ಸ್ ಜಾಸ್ತಿನೇ ಆಗುತ್ತೆ. ಕೆಪಾಸಿಟೆನ್ಸ್ ವಿಲ್ ಇನ್ಕ್ರೀಸ್ ಬೈ ಟೈಮ್ಸ್. ಅದಾಯ್ತಾ? Yes, sir. ಎರಡು ನೋಡಿ, ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ಕ್ಯೂ ನಾಟ್ ಇರುತ್ತೆ. ಆಗ್ಲೇ ಚಾರ್ಜ್ ಜಾಸ್ತಿ ಆಗಿತ್ತು, ಇವಾಗ ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜ್ ರಿಮೇನ್ ಕಾನ್ಸ್ಟೆಂಟ್ ಆಯ್ತಾ. ಸೊ ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಆಗ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇತ್ತು, ಬಟ್ ಇವಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್. ವೆರಿ ಗುಡ್. ಇ ಬಿಕಮ್ ಚಂದ್ರಕಲಾ ಹೇಳ್ತೀವಿ ಇ ನಾಟ್ ಬೈ ಕೆ ಆಗುತ್ತೆ. ವೆರಿ ಗುಡ್. ಡಿಕ್ರೀಸ್ ಬೈ ಕೆ ಟೈಮ್ಸ್ ಆಯ್ತಾ. ಇ ನಾಟ್ ಬೈ ಕೆ. ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ, potential energy will also decrease. U becomes Q naught by potential energy will also decrease. ಆಯ್ತಾ ನೋಡಿ ನೆನ್ಪಿಟ್ಕೊಳ್ಳಿ, ನನಗೆ ನೆನ್ಪಿರೋದು ನೀವೇ ನೆನ್ಪಿಡಬೇಕು. ನೋಡಿ ಇವಾಗ when battery is disconnected, ನೋಡಿ ಏನು ಚೇಂಜ್, potential decreases, electric field decreases, potential energy decreases, capacitance increases, but charge ಮಾತ್ರ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಅರ್ಥಾಯ್ತಲ್ಲ? ದಿಸ್ ಇಸ್ ಅಬೌಟ್ ದ capacitance ಅಥವಾ ಕೆಪಾಸಿಟರ್ ಸಿನಾಪ್ಸಿಸ್ ಇಷ್ಟು. ಸೊ ಇನ್ನೊಂದೆರಡು ಕಾನ್ಸೆಪ್ಟ್ ಯಾವ್ದೋ ಒಂದು ಬಿಟ್ಟರೆ ಕಾಣ್ತೀನಿ. ಸೊ ಐ ಲುಕ್ ಇಂಟು ಇಟ್. ಹೌದಾ, ಕಾನ್ಸೆಪ್ಟ್ ಯಾವುದು? ಇಟ್ ಈಸ್ ಅಬೌಟ್ ದ ಕೆಪಾಸಿಟರ್. ಯಾಕಂದ್ರೆ ಕೆಪಾಸಿಟರ್ ಇಸ್ ಆಲ್ಸೋ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲೇ, ಬಟ್ ಅವನೇ ಮಾಡ್ತಾನೆ ವಿಲ್ ಆಸ್ಕ್ ಸಮ್ 2-3 ಕ್ವಶನ್, ವೆರಿ ಇಂಪಾರ್ಟೆಂಟ್ ಹೌದಾನೆ. ಸೊ ವಿಲ್ ಆಸ್ಕ್ ಸಮ್ 2-3 ಕ್ವಶನ್ಸ್ ಆಯ್ತಾ. ಸೊ ಇನ್ನೊಂದಿದೆ ನೋಡಿ, ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಹೇಳಬೇಕಿತ್ತು ನಿಮಗೆ. ನೋಡಿ ದಿಸ್ ಇಸ್ ಎ ಪಾಸಿಟಿವ್ ದ ಬ್ಯಾಟ್ರಿ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಪ್ಲೇಟ್ಸ್ ದೇ ವಿಲ್ ಅಟ್ರಾಕ್ಟ್ ಹೌದಾನೆ. ಸೊ ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿರುತ್ತೆ ಅದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಹೌದಾನೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ F will be equal to, ಕಾಣ್ತಾ ಇದೆ, F is equal to Q square divided by 2A into epsilon naught. So this is the force of attraction ಹೌದಾನೆ. So between the plates of parallel plate capacitor, ಎಷ್ಟು ಫೋರ್ಸ್ ಇಂದ ಪಾಸಿಟಿವ್ ಪ್ಲೇಟ್ ನ ನೆಗೆಟಿವ್ ಪ್ಲೇಟ್ ನ ಪಾಸಿಟಿವ್ ಪ್ಲೇಟ್ ಎಳಿತಾ ಇರುತ್ತೆ ಹೌದಾನೆ. ವೇರ್ Q is the charge stored. ಇದ್ರ ಮೇಲೆ Q ಚಾರ್ಜ್, ಇದ್ರ ಮೇಲೆ Q ಅಷ್ಟು ನೆಗೆಟಿವ್ ಚಾರ್ಜ್ ಇರುತ್ತೆ ಹೌದಾನೆ. ಯಾಕಂದ್ರೆ ನೀನು ಇಂಟ್ರೊಡ್ಯೂಸ್ ಮಾಡೋದು ಕ್ಯಾಪಿಟಲ್ Q ನ ಆಗ್ಬೋದು. Q square divided by 2 epsilon naught A. Q square divided by 2 epsilon naught A. ನೆನ್ಪಿಡಿ, this is the force between plates of a parallel plane. Formula Q square divided by 2 epsilon naught A. ಅದಾಯ್ತಾ? 2 epsilon naught A. ಸೊ ಒಂದು ಪ್ರಾಬ್ಲಮ್ ಮಾಡಿ, ಸೊ ಇದು ಆಮೇಲೆ ಇದನ್ನ ಹಾಕ್ತೀನಿ, PDF ಎಲ್ಲ ನೋಡ್ಕೊಳ್ಳಿ, ಬರ್ಕಂತ ಹೋಗಿ ಆಯ್ತಾ. ಸೊ ಇಲ್ಲಿ ಸಾಲ್ವ್ ಎ ಪ್ರಾಬ್ಲಮ್ ಒಂದು ಪುಟ ಹೇಳ್ತೀನಿ. ಸೊ ಇಲ್ಲ ಬರ್ಕಂಡ್ ಒಂದ್ ನಿಮಿಷ ಬರ್ದೇ ಬಿಡ್ತೀನಿ ಅಲ್ಲಿ. ರೈಟ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಬರ್ಕೊಂಡ್ರಿ ಪಟ ಸಾಲ್ವ್ ಮಾಡೋಣ.
ಇನ್ನು ಎಷ್ಟು ವಾಟ್ ಇಸ್ ದ ಟೈಮ್? 7:50. 51 ಸರ್. ಒಂದು ಸರ್. ಇನ್ನು 10 ನಿಮಿಷ ಇದೆ, ಸೊ ಪ್ರಾಬ್ಲಮ್ ಮುಗಿಯುತ್ತೆ ಅಷ್ಟೊತ್ತಿಗೆ. ಹೌದಾನೆ? ಸೊ ಬರ್ಕೊಳ್ಳಿ, ಪೆನ್ ತಳಿ, ಪ್ರಾಬ್ಲಮ್ ಹೇಳ್ತಾ ಹೋಗ್ತೀನಿ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎ ಬ್ಲಾಕ್ ಕಲರ್ ತಾಣ್ತೀನಿ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, a parallel plate capacitor, a parallel plate capacitor with the air between the plates, with air between the plates, with the air between the plates, has of 8 picofarad. 8 picofarad. 8 picofarad. What will be, continue ಮಾಡಿ, full stop ಇಟ್ಟು, what will be its capacitance, what will be its capacitance if distance between the plates is distance between plates is reduced by half, and in them space between filled with dielectric constant, material of dielectric constant, material of dielectric constant 6. Question mark. Options ಕೊಡ್ತೇನೆ. ಆಯ್ತಾ ಬರ್ಕೊಂಡ್ರೆ? ಎಸ್ ಸರ್. ನೋಡಿ, ಕೊಟ್ಟಿದ್ದಾನೆ ಬೇಡ ಕೊಡ. ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಇದೆ ಕೆಪಾಸಿಟೆನ್ಸ್ ಆಫ್ 8 picofarad. ಅಂದ್ರೆ ಕಳ್ಸೋಣ ಇದನ್ನೆಲ್ಲ. ಹೌದಾ? 8 picofarad by ಸರ್ ಆಪ್ಷನ್ಸ್ ಕೊಟ್ಟಿದ್ದ ಅವನು. ಬರ್ಕೊಳ್ಳಿ, ಬೇಕಾದ್ರೆ ಆಪ್ಷನ್ಸ್ ಬರ್ಕೊಳ್ಳಿ. option A, option B, ಆಯ್ತಾ, 192 picofarad. option C, 96 picofarad. option D, ಆಯ್ತಾ, 8 pico. ಎಷ್ಟು ಆಪ್ಷನ್ ಕೊಟ್ಟಿದ್ದಾನೆ? 64 ಸರ್ ಆಪ್ಷನ್ ಸಿ, 192. ಆಪ್ಷನ್ ಸಿ ಎಷ್ಟು? 96 farad. ಆಪ್ಷನ್ ಸಿ ಇಸ್ ಕರೆಕ್ಟ್. 96 picofarad. ಸರಿನಾ? ಸರಿ ತಾನೆ? ವೆರಿ ಗುಡ್. ಏನ್ ಫಾರ್ಮುಲಾ? ಏನ್ ಟೆಲ್ ಮಿ. ಸಿ ಇಸ್ ಯಾವ ಫಾರ್ಮುಲಾ ಯೂಸ್ ಮಾಡಿದೆ?
C1 is equal to epsilon naught A divided by D. C2 is equal to 6 epsilon naught A divided by D by 2. ಇದನ್ನ ಡಿವೈಡ್ ಮಾಡಿದ್ರೆ Very ಎರಡನ್ನ ಕ್ಯಾನ್ಸಲ್ ಆಗಿ C1 by C2 is equal to 1 by 12 ಆಗುತ್ತೆ ಸರ್. C2 is equal to 12 C1 ಆಗುತ್ತೆ. C2 is equal to 12 into 8 picofarad. 1296 ಅಷ್ಟೇ. ಹೌದಾನೆ? ಸಾತರ ಬೇಕಾದ್ರೆ ನೋಡು. ಹೌದಾನೆ? ನಾನು ಮಾಡ್ತೀನಿ ನೋಡಿ, ಒರಿಜಿನಲ್ ಕೆಪಾಸಿಟನ್ಸ್ ಕಾಲ್ ಇಟ್ ಆಸ್ C0. ಎಷ್ಟಂತ ಇಟ್ಕೊಂಡು ಅದನ್ನ C0. ದಟ್ ಈಸ್ ಎಪ್ಸಿಲಾನ್ ನಾಟ್ A divided by D. ಎಷ್ಟಿದೆ ಇದು? ಎಷ್ಟು ಕೊಟ್ಟಿದ್ದಾನೆ ಅವನು? 8 ಪಿಕೋ ಫ್ಯಾರಡ್. ಆಯ್ತಾ? ಯಾರು ನಿಮ್ಮ ಮೆಥಡ್ ಇದ್ರೆ ಸರಿ, ನಿಮ್ಮ ಮೆಥಡ್ ಇದ್ರೆ ಸರಿ, ಹಂಗೆ ಹೋಗಿರ್ಲಿ. ನಾನು ಈ ತೋರಿಸ್ತಾ ಇದ್ದೀನಿ. ಸೊ ಯಾರು ಮಾಡದೇ ಇದ್ದಾರೆ ಈ ತರ ಬೇಕಾದ್ರೆ ಬರ್ಕೋಬಹುದು. ಅವನು ಕಾರ್ತಿಕ C1 C2 ಅಂತ ಇಟ್ಕೊಂಡಿದ್ದೆ, ನಾನು C0 ಅಂತ ಇಟ್ಕೊಂಡಿದ್ದೆ. C0 ಅಂದ್ರೆ ಹೌದಾನೆ? ಸೊ ಹಾಗಾದ್ರೆ when the distance between the plates, ಹೌದಾನೆ, what will the capacitance if distance between the plates used by half, ಮತ್ತೆ space between them is filled with L6. ಇವಾಗ ಹೊಸ ಕೆಪಾಸಿಟೆನ್ಸ್ ನ ಟೇಕ್ ಇಟ್ ಆಸ್ C ಅಂತ ಹೇಳ್ತು. ಅದೇನಂತೆ ಫಾರ್ಮುಲಾ? ಡೈರೆಕ್ಟಿವ್ ಮೆಟೀರಿಯಲ್ ಆಗಿದ್ದಾನೆ. ಸೊ K ಎಪ್ಸಿಲಾನ್ ನಾಟ್, ಏರಿಯಾ ಚೇಂಜ್ ಮಾಡಿಲ್ಲ, ಹೆಂಗಿದೆ ಹಂಗೆ ಇದೆ. ಡಿಸ್ಟೆನ್ಸ್ ಏನಾಯ್ತು? ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ರೆಡ್ಯೂಸ್ಡ್ ಬೈ ಹಾಫ್, ಅಂದ್ರೆ D ಇದೆ, D by 2 ಆಯ್ತು. ಸರಿನಾ? ಸರಿತಾನೆ? Yes, sir. So this will become it becomes 2K epsilon naught A by D. ಸರಿತಾನೆ? 2K into epsilon naught is equal to 2. K ಎಷ್ಟಿದೆ? 6 ಕೊಟ್ಟಿದೆ. What is epsilon naught A divided by the epsilon naught A divided by ಇಲ್ಲಿದೆಲ್ಲ ಅದೇ ಇದೆ. ಹೌದು. 2 into K ಅಂದ್ರೆ 6 into 8. ಮತ್ತು ಕರೆಕ್ಟ್ ಹೇಳಿದಂಗೆ ಕಾರ್ತಿಕ 96. ಅದೇ ತಮ್ಸ್ ಕೇಳ್ತಾನೆ. ಈ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಆರಾಮಾಗಿ ವಿಲ್ ಗೆಟ್ ಸೆಕ್ಷನ್. ಸೊ ಎಲ್ಲರೂ ಕಾಂಪಿಟೇಷನ್ ಇರುತ್ತೆ. ಆಯ್ತಾ? ಸ್ಟಾಪ್ ಮಾಡೋಣ. ಸೊ ಮತ್ತೆ ಅಗೇನ್ ಸೇಮ್ ಟೈಮ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಕ್ಯಾಪಾಸಿಟೆನ್ಸ್ ಅಥವಾ ಕ್ಯಾಪಾಸಿಟರ್ದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. 25 ಮಾಡೋಣ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಆಯ್ತಾ? ಸೊ ನೀವೆಲ್ಲ ರೆಡಿ ಆಗಿ ಬೇರೆ ಬೇರೆ ಮಟೀರಿಯಲ್ ಇದ್ರೆ ಗೋ ಆನ್. ಆಯ್ತಾ? ಸೊ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಇದೆಯಾ? ಎಸ್ ಸರ್, ಇವತ್ತಿನ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಸರಿ ಸರಿ, ಬಾಯ್. ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಸರ್. ಹೌದಾ? ಸರಿ, ವೆರಿ ಗುಡ್. ಓದ್ತಾ ಹೋಗಿ. ಮೋರ್ ಸ್ಟಡಿ ಯುವರ್ ರ್ಯಾಂಕ್ ವಿಲ್ ಬಿ ರೆಡಿ. ಬರೀ ನೋಡಿ, ಓನ್ಲಿ 35 ಮೆಂಬರ್ಸ್ ಅಷ್ಟೇ ಇವತ್ತು. ಔಟ್ ಆಫ್ 94 ಓನ್ಲಿ 36 ಮೆಂಬರ್ಸ್ ಇದಾರೆ ಅಷ್ಟೇ. ಯಾರ್ಯಾರು ನೋಡ್ತೀನಿ, 2 ಕ್ಲಾಸ್ ಅಟೆಂಡ್ ಆಗದೆ ಇದ್ರೆ ಡಿಲೀಟ್ ಮಾಡ್ತೀನಿ. ಆಯ್ತಾ? ಸೊ ನೋಡಿ, ಮೋಸ್ಟ್ಲಿ ಈ ವಿಡಿಯೋ ಓದ್ತೀನಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ, ಯಾಕಂದ್ರೆ 3-4 ದಿವಸ ಯಾಕಂದ್ರೆ ರೆಕಾರ್ಡ್ ಆಗಿಲ್ಲ, ಇವತ್ತಿಂದ ಆಗ್ತಾ ಇದೆ. ಸೊ ಯಾರ್ಯಾರು ನೋಡಿಲ್ಲ ಅವ್ರು ಬೇಕಾದ್ರೆ ನೋಡ್ಕೋಬಹುದು ಯೂಟ್ಯೂಬ್ ಅಲ್ಲಿ. ಇದು ಬರುತ್ತೆ ಮೋಸ್ಟ್ಲಿ, ಇವತ್ತು ಹಾಕ್ತೀನಿ. ಇವತ್ತು ಮೋಸ್ಟ್ಲಿ ಇದು ಬರ್ಬೋದು ಇವತ್ತು. ಆಯ್ತಾ? ಸ್ಟಾಪ್ ಮಾಡ್ತೀನಿ.